ಸ್ತುತಿಸಿ ನಿನ್ನನ್ನು ಆರಾಧಿಸಲಿಕ್ಕೆ ನೀನು ಕೊಟ್ಟಂಥ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ವಾಕ್ಯದ ಮೂಲಕ ನಮ್ಮ ಜೀವಿತಗಳನ್ನು ಕಟ್ಟಪ್ಪ. ಕೇಳುವ ಕಿವಿಗಳನ್ನು, ಗ್ರಹಿಸುವ ಮನಸ್ಸನ್ನು ನಾನು ಬಿಡುಗಡೆ ಮಾಡ್ತೇನೆ. ಆ ದಿನ ಪೌಲನು ಪ್ರಸಂಗಿಸ್ತಾ ಇರ್ಬೇಕಾದ್ರೆ ಲೂದ್ಯಳ ಹೃದಯವನ್ನು ತೆಗೆದಾತನೆ. ನಮ್ಮ ಹೃದಯಗಳನ್ನು ತೆರೆ, ನಿನ್ನ ಸ್ವರಕ್ಕೆ ಕಿವಿಗೊಡಲಿಕ್ಕೆ ನಮಗೆ ಸಹಾಯ ಮಾಡು ಪವಿತ್ರ ಆತ್ಮನೇ. ನಮ್ಮನ್ನು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ಮಹಿಮೆ ಘನತೆ ನಿನ್ನ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ಹಲ್ಲೆಲೂಯಾ. ಕೈಗಳೆತ್ತಿ ಹೇಳೋಣ, ಹಲ್ಲೆಲೂಯಾ, ಆಮೆನ್. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ನಾವು ನೆಹೆಮೀಯನ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಕಳೆದ 2 ವಾರಗಳು ಕೂಡ ನಾವು 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯಾವ ರೀತಿ ನೆಹೆಮೀಯನು ಜನರ ನೋವನ್ನು ಆತನು ನೋವಾಗಿ ತೆಗೆದುಕೊಳ್ಳುತ್ತಾನೆ ಪ್ರಿಯರೇ. ಮತ್ತು ಆತನು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ. ನಾವು ಪ್ರಾರ್ಥನೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದನ್ನು ಕಲಿಬೇಕು ಪ್ರೇಯರ್. ಇನ್ ಪ್ರೇಯರ್ ಯು ಹ್ಯಾವ್ ಟು ಸೀಕ್ ದ ಸೊಲ್ಯೂಷನ್ಸ್ ಫಾರ್ ಯುವರ್ ಪ್ರಾಬ್ಲಮ್. ಅದಾದಮೇಲೆ ನಾವು ನೋಡ್ತೇವೆ ಆತನು ಪಶ್ಚಾತ್ತಾಪದ ಪ್ರಾರ್ಥನೆಗಳನ್ನು ಮಾಡ್ತಾನೆ. ಆ ಒಂದು ಯಹೂದ್ಯರ ಪಾಪಗಳನ್ನು, ತನ್ನ ಜನರ ಪಾಪಗಳನ್ನು, ಆತನ ಪಾಪಗಳನ್ನು ಆತನು ದೇವರ ಮುಂದೆ ಅರಿಕೆ ಮಾಡುತ್ತಾನೆ, ಒಪ್ಪಿಕೊಳ್ಳುತ್ತಾನೆ ಪ್ರಿಯರೇ. ಅದು ಮಾತ್ರ ಅಲ್ಲ, ಆತನೇನು ಮಾಡ್ತಾನೆ, ದೇವರು ತಮಗೆ ಮಾಡಿದ ಒಡಂಬಡಿಕೆಯನ್ನು 1ನೇ ಅಧ್ಯಾಯ 9-10 ನಾವು ನೋಡ್ತೇವೆ. ದೇವರು ಏನೆಲ್ಲ ಒಡಂಬಡಿಕೆಯನ್ನು ಮಾಡಿದಾನೋ ತನ್ನ ಜನರೊಟ್ಟಿಗೆ, ಏನೆಲ್ಲ ವಾಗ್ದಾನಗಳನ್ನು ಮಾಡಿದಾನೋ ತನ್ನ ಜನರೊಟ್ಟಿಗೆ, ಅದನ್ನು ಆತನೇನು ಮಾಡ್ತಾನೆ, ದೇವರಿಗೆ ನೆನಪು ಮಾಡುತ್ತಾನೆ ಪ್ರಿಯರೇ. ನಮ್ಮ ದೇವರು ಒಡಂಬಡಿಕೆಯ ದೇವರು. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಕವನೆಂಟ್. ನಮ್ಮ ದೇವರು ಒಡಂಬಡಿಕೆಯನ್ನು ಮಾಡಿದ್ದಾನೆ. ಆತನು ಎಂದಿಗೂ ತನ್ನ ಒಡಂಬಡಿಕೆಯನ್ನು ಮುರಿಯುವ ದೇವರಲ್ಲ. ತನ್ನ ಒಡಂಬಡಿಕೆಯನ್ನು ಆತನು ಸೂಕ್ತವಾದ ಸಮಯದಲ್ಲಿ ನೆರವೇರಿಸುವಾತನಾಗಿದ್ದಾನೆ. ನಾವು ಆತನ ಒಡಂಬಡಿಕೆಯನ್ನು ಹಿಡಿದುಕೊಂಡು, ಆತನ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ದೇವರೇ ನೀನು ವಾಗ್ದಾನ ಮಾಡಿಯಲ್ಲಪ್ಪ, ದೇವರೇ ನೀನು ಒಡಂಬಡಿಕೆ ಮಾಡಿಯಲ್ಲಪ್ಪ, ಇದನ್ನು ನೆರವೇರಿಸು ಅಂತೇಳಿ ಯಾವಾಗ ನೀನು ಆತನ ಒಡಂಬಡಿಕೆಯ ವಾಗ್ದಾನಗಳನ್ನು ಇಟ್ಕೊಂಡು ಪ್ರಾರ್ಥಿಸ್ತೀಯೋ, ದೇವರು ತನ್ನ ವಾಕ್ಯಕ್ಕೆ ತನ್ನ ವಾಗ್ದಾನವನ್ನು ನೆರವೇರಿಸುವಾತನಾಗಿದ್ದಾನೆ. ತನ್ನ ಒಡಂಬಡಿಕೆಯನ್ನು ಆತನು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ ನಾವು ನೋಡ್ತೇವೆ ಪ್ರಿಯರೇ, ನೆಹೆಮೀಯ 1ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ಆತನು ದೇವರನ್ನ ಬೇಡಿಕೊಂಡನಂತೆ ಪ್ರಿಯರೇ. ಯಾವುದಕ್ಕಾಗಿ? ದಯೆ, ಮನುಷ್ಯರ ದಯೆ, ದೇವರ ದಯೆಗೋಸ್ಕರ, ಮನುಷ್ಯರ ದಯೆಗೋಸ್ಕರ. ವಿ ನೀಡ್ ದ ಫೇವರ್ ಆಫ್ ಗಾಡ್ ಅಂಡ್ ಮ್ಯಾನ್. ದೇವರ ದಯೆ ಆತ್ಮಿಕ ಲೋಕದಲ್ಲಿ ಕೆಲಸ ಮಾಡ್ತದ್ರಿ. ಮನುಷ್ಯರ ದಯೆ ಈ ಭೂಲೋಕದಲ್ಲಿ ಕೆಲಸ ಮಾಡುತ್ತದೆ. ಗಾಡ್ಸ್ ಫೇವರ್ ವರ್ಕ್ಸ್ ಇನ್ ಸೂಪರ್ ನ್ಯಾಚುರಲ್ ಅಂಡ್ ಸ್ಪಿರಿಚುವಲ್ ವರ್ಲ್ಡ್. ಮ್ಯಾನ್ಸ್ ಫೇವರ್ ವಿಲ್ ವರ್ಕ್ ದಿಸ್ ಸಿವಿಲ್ ವರ್ಲ್ಡ್. ನಾಗರಿಕ ಲೋಕದಲ್ಲಿ ಕಾರ್ಯ ಮಾಡುವಂಥದ್ದು. ನಮಗೆ ದೇವರ ದಯೆನೂ ಬೇಕು, ಮನುಷ್ಯರ ದಯೆ ಕೂಡ ನಮಗೆ ಬೇಕು ಪ್ರಿಯರೇ. ಯೇಸು ಸ್ವಾಮಿ ದೇವರ ದಯೆಯನ್ನು ಹೊಂದಿಕೊಂಡು ಜೀವಿಸಿದನು, ಮನುಷ್ಯರ ದಯೆಯನ್ನು ಹೊಂದಿ ಕೂಡ ಜೀವಿಸಿದನು. ಸಮುವೇಲನಾದ ಬಾಲಕನು ದೇವರ ದಯೆಯಲ್ಲೂ ಬೆಳೆದನು ಮತ್ತು ಮನುಷ್ಯರ ದಯೆಯಲ್ಲಿಯೂ ಬೆಳೆದನು. ಮೋಶೆಯ ಮೇಲೆ ದೇವರ ದಯೆ ಕೂಡ ಇತ್ತು, ಮನುಷ್ಯರ ದಯೆ ಕೂಡ ಇತ್ತು. ಹಲ್ಲೆಲೂಯಾ. ಇದು ಬಹಳ ಪ್ರಾಮುಖ್ಯ. ಆಮೇಲೆ ಈ 1ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯಾವಾಗ ಈ ಒಂದು ಪಾನ ಸೇವಕನು, ಯಾರು? ನೆಹೆಮೀಯನು. ಯಾರ ಸೇವಕನು? ಪಾನ ಸೇವಕನ್ರಿ. ನೋಡ್ರಿ, ಈ ನೆಹೆಮೀಯನು ಕೂಡ ಯಾವಾಗ ಬಾಬೆಲ್ ದೇಶದ ಅರಸರುಗಳು ಬಂದು ಇವರನ್ನ ಒತ್ತೆ ಆಳುಗಳಾಗಿ, ಇಲ್ಲಾಂದ್ರೆ ದಾಸತ್ವದಲ್ಲಿ ಅವರನ್ನು ತೆಗೆದುಕೊಂಡು ಹೋಗ್ತಾರೋ, ಅವಾಗ ಈತನ ಕೂಡ ಒಂದು ಆಳಾಗಿ ಹೋಗ್ತಾನ್ರಿ. ಆದ್ರೆ ಈತನ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ. ಎಂತ ಸ್ಥಾನ ಅಂದ್ರೆ, ರಾಜನಿಗೆ ಪಾನ ಸೇವಕನಾಗಿದ್ದನು. ಯಾವ ಸೇವಕನಾಗಿದ್ದನು? ಪಾನ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ರಾಜ ಏನಾರ ಜ್ಯೂಸ್ ಕುಡಿಬೇಕಂದ್ರೆ ಫಸ್ಟ್ ಯಾರು ಕುಡಿತಾ ಇದ್ರು? ಯಾರು ಕುಡಿತಾ ಇದ್ರು? ಒಂದ್ ವೇಳೆ ಅದರಲ್ಲಿ ಏನೋ ವಿಷಯ ಇತ್ತಂದ್ರೆ ನೆಹೆಮೀಯ ಮೊದಲು ಸಾಯ್ತಿದ್ದ. ಅಂದ್ರೆ ಈ ಆಳುಗಳನ್ನ ಅವ್ರು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ರಂದ್ರೆ, ಅವ್ರಿಗೊಂದು ಬೆಲೆ ಇರ್ತಿದಿಲ್ರಿ. ಸತ್ರೆ ಇವನು ಹಾಳು
ರೀತಿಯಲ್ಲಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈತ ನಿಂದಿರ್ತಾನೆ ರಾಜನ ಮುಂದೆ. ರಾಜ ನೋಡ್ತಾನೆ, ಏನಪ್ಪಾ ನೀನು ಮನೋವೇದನೆ ಉಳ್ಳವನಾಗಿದ್ಯಲ್ಲ. ಅವಾಗ ನೆಹೆಮ್ಯ ಹೇಳ್ತಾನೆ, ಸ್ವಾಮಿ ನಾನು ಹೆಂಗಪ್ಪ ಸಂತೋಷವಾಗಿರ್ಲಿ, ನನ್ನ ಜನರು ಮಹಾ ಕಷ್ಟ ನಿಂದೆಗಳಲ್ಲಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಗಳು ಒಡೆಯಲ್ಪಟ್ಟಿವೆ, ಅದರ ಬಾಗಿಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ, ನಾನು ಹೆಂಗೆ ಸಂತೋಷವಾಗಿರ್ಲಿ. ರಾಜ ಹೇಳ್ತಾನೆ, ನಾನು ಏನ್ ಮಾಡ್ಬೇಕಪ್ಪ? ನೋಡಿ ಮನುಷ್ಯರ ಧೈರ್ಯ. ಸುಮಾರು ನೆಹೆಮ್ಯ 3 ರಿಂದ 4 ತಿಂಗಳು ಪ್ರಾರ್ಥಿಸ್ತಾನ್ರಿ. ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಕಾಯುವಿಕೆ ಇರ್ಬೇಕ್ರಿ. ಯೆಶಾಯ 30ನೇ ಅಧ್ಯಾಯ 18ನೇ ವಚನ ನೋಡ್ಕೊಂಡೆವು. ಯಾರು ಕರ್ತನಿಗಾಗಿ ಕಾಯ್ತಾರೋ, ಯೆಹೋವನಿಗಾಗಿ ಕಾಯ್ತಾರೋ ಅವರು ಧನ್ಯರು. Blessed are the people who wait upon the Lord. ಪ್ರಾರ್ಥನೆ ಅನ್ನೋದು ಕಾಯೋದ್ರಿ. ಆ ಕಾಯುವಿಕೆ ನಮ್ಮನ್ನ ದೇವರ ಮೇಲೆ ಇನ್ನೂ ನಂಬಿಕೆ ಉಳ್ಳವರಾಗಿ, ಇನ್ನೂ ನಾವು ದೇವರ ಮೇಲೆ ಆಧಾರ ಪಡುವಂತೆ, ಇನ್ನೂ ನಾವು ಆತನ ವಾಗ್ದಾನದಲ್ಲಿ ಎಚ್ಚರ ಪಡುವಂತೆ ನಮ್ಮನ್ನ ಮಾಡುವಂತದ್ದಾಗಿದೆ. 3 ರಿಂದ 4 ತಿಂಗಳು ನೆಹೆಮ್ಯ ಪ್ರಾರ್ಥಿಸಿದಂತರಿ. ಆಗ ರಾಜ ಹೇಳ್ತಾನೆ, ನಾನು ಏನ್ ಮಾಡ್ಬೇಕಪ್ಪ? ಆತ ದುಡ್ಡು ಕೊಟ್ಟು ಕಳಿಸ್ತಾನೆ, ಸೇನಾಧಿಪತಿಗಳನ್ನ ಕೊಟ್ಟು ಕಳಿಸ್ತಾನೆ, ರಾಹುತರನ್ನ ಕೊಟ್ಟು ಕಳಿಸ್ತಾನೆ, ಪತ್ರಗಳನ್ನ ಅಂದ್ರೆ ಲೆಟರ್ಸ್ ಗಳನ್ನ, ಪರ್ಮಿಷನ್ ಲೆಟರ್ಸ್ ಗಳನ್ನ ಕೊಟ್ಟು ಕಳಿಸ್ತಾನ್ರಿ. ಅದು ಮನುಷ್ಯರ ದಯೆ ಪ್ರಿಯರೇ. ಅದಾದ್ಮೇಲೆ ನಾವು ನೋಡ್ತೇವೆ, ನೆಹೆಮ್ಯನು ಎಲ್ಲಿಗೆ ಹೋಗ್ತಾನೆ? ಈ ಒಂದು ಬಾಬೇಲಿನಿಂದ ಎಲ್ಲಿಗೆ ಹೋಗ್ತಾನೆ? ಯೆರೂಸಲೇಮಿಗೆ ಹೋಗ್ತಾನ್ರಿ. ಬಾಬೇಲಲ್ಲಿ ಆರಾಮದಾಯಕ ಜೀವಿತ, he is leading a comfortable and good life. ಆದ್ರೆ ಯೆರೂಸಲೇಮಿಗೆ ಹೋದ್ರೆ ಅಲ್ಲಿ ಜನ ನಿಂದೆ, ಅವಮಾನ, ಕಷ್ಟ, ಕಣ್ಣೀರಲ್ಲಿದ್ದಾರೆ. ಅವ್ರನ್ನ ಧೈರ್ಯ ಪಡಿಸೋರಿಲ್ಲ. ನಾವು ಕೂಡ ಯಾವಾಗ್ಲೂ ಆರಾಮದಾಯಕ ಜೀವಿತ ಆರಿಸ್ಕೊಳ್ಬಾರ್ದ್ರಿ. ಹೋರಾಟದ ಜೀವಿತಗಳನ್ನ ಆರಿಸ್ಕೊಳ್ಬೇಕು, ಸವಾಲಿನ ಜೀವಿತಗಳನ್ನ ಆರಿಸ್ಕೊಳ್ಬೇಕ್ರಿ. ಕಾರಣ ಏನ್ ಗೊತ್ತಾ? ನಮ್ಮ ಜೊತೆ ದೇವರಿದ್ದಾರೆ. ಹಲ್ಲೆಲೂಯಾ. ನಮ್ಮ ಜೊತೆ ಯಾರಿದ್ದಾರ್ರಿ? ಸ್ವಲ್ಪ ಜನ ರಿಸ್ಕ್ ತಗೊಳಕ್ ಇಷ್ಟಪಡೋದಿಲ್ರಿ. ನಾವು ರಿಸ್ಕ್ ತಗೋಬೇಕ್ರಿ. ರಿಸ್ಕ್ ತಗೊಂಡಾಗೆ ಆ ಬೆಂಕಿಯಲ್ಲಿ ದೇವರು ಇಳಿದು ಬರೋದನ್ನ ನೀನು ನೋಡ್ತೀವಿ. ಆ ರಿಸ್ಕ್ ತಗೊಂಡಾಗೆ ಆ ಸಿಂಹಗಳ ಗವಿಯಲ್ಲಿ ದೇವರು ಇಳಿದು ಬರೋದನ್ನ ನೀನು ನೋಡ್ತಿ. ರಿಸ್ಕ್ ತಗೊಂಡಾಗ್ಲೇ ಫರೋನಿಂದ ಜನರು ಬಿಡುಗಡೆ ಆಗುವುದನ್ನ ನೀನು ನೋಡ್ತಿ. ಇಲ್ಲ ಅಂದ್ರೆ ಕಷ್ಟ. ರಿಸ್ಕ್ ತಗೊಂಡ್ರೆ ಪೌಲ ಸೀಲರ ಜೈಲಿಗೆ ಹೋದ್ರಿ, ಸ್ತುತಿ ಆರಾಧನೆ ಮಾಡಿದ್ರು, ಅಲ್ಲಿ ಸರಪಣಿಗಳು ಕಳಚಿ ಬಿದ್ದವು. ರಿಸ್ಕ್ ತಗೋಬೇಕ್ರಿ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ. ನಾವು ಕಂಫರ್ಟ್ ಜೀವನ, ಆರಾಮದಾಯಕ ಜೀವನ ನಡೆಸಬಾರ್ದ್ರಿ. ನೆಹೆಮ್ಯ ರಿಸ್ಕ್ ತಗೊಂಡ್ರಿ, ಯೆರೂಸಲೇಮಿಗೆ ಹೋದ. ಅಲ್ಲಿರೋ ಜನರಿಗೆ ಸಾಕ್ಷಿ ಹೇಳ್ದ, ನನ್ನ ದೇವರು ಹಿಂಗೆ ರಾಜನ ಮುಂದೆ ನಿಲ್ಲಿಸಿದ, ಯಾವ ರೀತಿ ರಾಜ ನನಗೆ ಅನುಮತಿ ಕೊಟ್ಟ, ಯಾವ ರೀತಿ ನನಗೆ ಜಯ ಸಿಕ್ತು ಅಂತ ಹೇಳ್ದರಿ. ಅಲ್ಲಿದ್ದಂತ ಜನರು ಧೈರ್ಯಗೊಂಡ್ರು. ಅವ್ರು ಹೇಳಿದ್ರು, ಬನ್ರಿ ನಾವು ಈ ಒಳ್ಳೆ ಕೆಲಸಕ್ಕೆ ಏನ್ ಮಾಡೋಣ, ಕೈ ಹಾಕೋಣ, ಈ ಗೋಡೆಯನ್ನ ಕಟ್ಟಲಿಕ್ಕೆ ನಾವು ಮುಂದೆ ಬರೋಣ ಅಂತ ಹೇಳಿದ್ರು. ಆದ್ರೆ ನೆಹೆಮ್ಯನು ರಾತ್ರಿ ಒಬ್ಬನೇ ಹೋಗಿ ಎಲ್ಲವನ್ನ ನೋಡ್ಕೊಂಡು ಬಂದರಿ. ಆದ್ರೆ ಯಾರಿಗೂ ಏನ್ ಹೇಳಲಿಲ್ಲ. ಅಮ್ಮ ಹೇಳ್ರಿ, ನಾವು ಸ್ವಲ್ಪ ಜನ ಸ್ವಲ್ಪ ಆಗ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀವ್ರಿ, ಆದ್ರೆ ಯಾರಿಗೇನಾತ ಹೇಳಿಲ್ಲ. ಅದಾದ್ಮೇಲೆ ನಾವು ನೋಡ್ತೇವೆ ಪ್ರಿಯರೇ, ಅವರೆಲ್ಲರೂ ಒಂದು ಸಕಾರಾತ್ಮಕ ಮನಸ್ಸುಳ್ಳವರಾದ್ರು. ಎಲ್ಲರೂ ಯಾವ ಮನಸ್ಸು? ಪೀಪಲ್ ಬಿಕಮ್ ಎ ಪಾಸಿಟಿವ್ ಮೈಂಡೆಡ್. ನಾವು ಜನರನ್ನು ಯಾವಾಗಲೂ ಸಕಾರಾತ್ಮಕವಾಗಿ ನಡೆಸ್ಬೇಕ್ರಿ. ನಾವು ಜನರನ್ನ ನಕಾರಾತ್ಮಕವಾಗಿ ನಡೆಸಬಾರ್ದು. ಅಲ್ಲಿದ್ದಂತ ಸನ್ಬಲಟನು, ಅಲ್ಲಿದ್ದಂತ ಆಮೇಲೆ ಕೇಶೇಮನು, ಅಲ್ಲಿದ್ದಂತ ಇನ್ನೊಬ್ಬರು ಯಾರು, ಟೋಬಿ, ಇವರೆಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು. ಏನ್ ಮಾಡಿದ್ರು? ಒಂದು ನಕಾರಾತ್ಮಕ ಸಂಗತಿನ ಹಬ್ಬಿಸ್ಬಿಟ್ರು. ಆದ್ರೆ ನೆಹೆಮ್ಯ ಸಕಾರಾತ್ಮಕ ಮಾತುಗಳಿಂದ ಜನರನ್ನ ಧೈರ್ಯಪಡಿಸ್ತ. ಯಾವ ಮಾತಿನಿಂದ? ನಾವು ಕೂಡ ಯಾವಾಗ್ಲೂ ಪಾಸಿಟಿವ್ ಮಾತಾಡೋರ ಜೊತೆ ಇರ್ಬೇಕ್ರಿ. ನೆಗೆಟಿವ್ ಮಾತಾಡೋರ ನಮ್ಮ ಜೀವಿತದಿಂದ ದೂರ ಮಾಡ್ಬಿಡ್ಬೇಕ್ರಿ. ಅವ್ರ ಜೊತೆಗೆ ನಾವು ಸೇರ್ಲಿಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸು ಮಾಡಿದ್ದೇವೆ ಅಂತ ಹೇಳಿದ್ರಿ. ಅವ್ರು ಏನ್ ಮಾಡಿದ್ರಂತ್ರಿ ಹೇಳ್ರಿ? ಮನಸ್ಸು. ಎಲ್ಲ ಹೇಳ್ರಿ. ಯೇಸುಸ್ವಾಮಿ ಹೇಳ್ದ 8:34 ಮಾರ್ಕನಲ್ಲಿ, ಯಾವನಿಗಾದರೂ ನನ್ನ ಹಿಂಬಾಲಿಸುವುದಕ್ಕೆ ಮನಸ್ಸಿದ್ರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ಲಿ. ಇವಾಗ
ಆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವರೆಲ್ಲರೂ ಕೈ ಹಾಕಿದ್ರು. ಇವಾಗ 3ನೇ ಅಧ್ಯಾಯಕ್ಕೆ ನಾವು ಬಂದ್ರೆ ಪ್ರಿಯರೇ, 3ನೇ ಅಧ್ಯಾಯದ ನೀವು ಆ ಶಿರೋನಾಮವನ್ನು ಓದಿದ್ರೆ ಅಲ್ಲಿ ಆ ಶಿರೋನಾಮ ಹೇಳ್ತದೆ, ಪೌಳಿ ಗೋಡೆಯನ್ನ ಕಟ್ಟಿದವರ ಪಟ್ಟಿ. The list of the people who build the walls of Jerusalem. ಇಲ್ಲಿ 50ಕ್ಕಿಂತ ಹೆಚ್ಚು ಕುಟುಂಬಗಳು, ಜನರು ಸೇರಿ ಆ ಯೆರೂಸಲೇಮಿನ ಗೋಡೆಯನ್ನ ಕಟ್ಟುತ್ತಾರೆ. ನೋಡ್ರಿ, ಅಷ್ಟು ಜನರು, ಅದರಲ್ಲಿ ಹೆಣ್ಮಕ್ಳಿದ್ರು, ಶ್ರೀಮಂತರಿದ್ರು, ಲೇವಿಯರಿದ್ರು, ಸಾಧಾರಣ ಜನರಿದ್ರು, ಯಾಜಕರಿದ್ರಿ, ಬಂಗಾರದ ಕೆಲಸ ಮಾಡೋರಿದ್ರು, ಬೇರೆ ಬೇರೆ ತರವಾದ ಜನರು ಒಂದೇ ಮನಸ್ಸಿನಿಂದ ಸೇರಿ ಬಂದ್ರಿ. ಎಲ್ಲ ಯಾವ ಮನಸ್ಸಿನಿಂದ? ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಯಾವ ಮನಸ್ಸಿಂದ? ಒಂದೇ ಮನಸ್ಸಿನಿಂದ ಅವರೆಲ್ಲರೂ ಸೇರಿ ಬಂದ್ರಿ. ಎಲ್ಲಿ ಒಂದು ಮನಸ್ಸು ಇರ್ತದೋ ಅಲ್ಲಿ ದೇವರು ಚಲಿಸುತ್ತಾನೆ. ಚಪ್ಪಾಳೆ ತಟ್ಟಿ ನಾವು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸೋಣ. ಎಲ್ಲಿ ಒಂದು ಮನಸ್ಸು ಇರ್ತದೋ ಅಲ್ಲಿ ದೇವರು ಚಲಿಸ್ತಾನೆ. ಯಾವ ಸಭೆಯಲ್ಲಿ, ಯಾವ ಕುಟುಂಬದಲ್ಲಿ ಒಂದು ಮನಸ್ಸು ಇರ್ತದೋ ಅಲ್ಲಿ ದೇವರು ಕಾರ್ಯ ಮಾಡ್ತಾನ್ರಿ. ನಮ್ಮ ಸಭೆಯಲ್ಲಿ ನಾವು ಒಂದು ಮನಸ್ಸುಳ್ಳವರಾಗಿರಬೇಕು. ಮನೆಗಳಲ್ಲಿ, ವಿಶೇಷವಾಗಿ ಕುಟುಂಬದಲ್ಲಿ ಒಂದು ಮನಸ್ಸುಳ್ಳವರಾಗಿ ನಾವು ಕಾಣ ಬರ್ಬೇಕಮ್ಮ. ಈ ದಿನ ಮನೆಗಳಲ್ಲಿ ಎಲ್ಲರೂ ಇರ್ತಾರಾಗ್ಲಿ, ಅವರು ಏನಂತಾರೆ, ಬೇರ್ಪಟ್ಟವರಾಗಿ ಜೀವಿಸ್ತಾರ್ರಿ. ಆಮೇಲೆ ಅವ್ರು ಒಂದೇ ಕುಟುಂಬವಾಗಿ ಜೀವಿಸಿದ್ರು ಅಲ್ಲಿ 2 ಭಾಗ ಇರ್ತದ್ರಿ. ಹಂಗಿರ್ಬಾರ್ದು. ನಾವು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಒಂದು ವೇಳೆ ಮನಸ್ಸುಗಳು ಮಲಿನವಾಗಿದೆಯಾ, ಒಂದು ವೇಳೆ ಮನಸ್ಸುಗಳಲ್ಲಿ ಆ ಮನಸ್ತಾಪಗಳು ಬಂದಿದೆಯಾ, ಅವುಗಳನ್ನ ನಾವು ಕಟ್ಟಿಕೊಳ್ಳಬೇಕು, ಕ್ಷಮಿಸಬೇಕ್ರಿ. ನೆಹೆಮಿಯ ಹೋಗಿ ಅವ್ರನ್ನ ಬೈಲಿಲ್ಲ. ಏನಪ್ಪ ಕೆಲಸಕ್ಕೆ ಬರ್ಲಾರ್ದವ್ರೆ, ಸುಮಾರು 14ರಿಂದ 15 ವರ್ಷ 16 ವರ್ಷ ಆಯ್ತು, ನೀವು ಈ ಗೋಡೆ ಕಟ್ಕೊಳಕ್ ಆಗ್ಲಿಲ್ವಾ, ನಿಮಗೆ ಬುದ್ಧಿ ಇಲ್ವಾ ಅಂತೇಳಿ ಬೈಲಿಲ್ರಿ. ಅವರ ಮನಸ್ಸುಗಳನ್ನ ಐಕ್ಯಪಡಿಸಿದನು. ನೋಡ್ರಿ, ಸುಮಾರು 50ಕ್ಕಿಂತ ಹೆಚ್ಚು ತಂಡಗಳು ಕೆಲಸ ಮಾಡ್ಬೇಕಂದ್ರೆ ಸುಮ್ನೆನಾ? ಸಾಧ್ಯ ಇಲ್ರಿ. ಅದು ಆ ನಾಯಕನ ಮೇಲೆ, ಅದು ಇಲ್ಲಿ ಉಲ್ಲೇಖವಾಗಿಲ್ರಿ, ಆದ್ರೆ ಆತನು ಮಾಡಿದ ಕಾರ್ಯ. ಯಾಕಂದ್ರೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ರಂತೆ. ಆ ಚಿತ್ರ, ಆ ಒಂದು ಏನಂತೀರಿ, ಆ ಒಂದು ಉದ್ದೇಶಕ್ಕೆ ಬಂದ್ರಿ, ಆ ಕಾರ್ಯಕ್ಕೆ ಅವ್ರು ಬಂದ್ರು. ಏನಂತ? ಎಲ್ಲರೂ ಸೇರಿ ಕಟ್ಟೋಣ. ಇಲ್ಲಿ ನೋಡ್ರಿ, ಒಂದು ಚಿತ್ರ ಇದೆ ಪ್ರಿಯರ್. ಇಲ್ಲಿ ಈ ಚಿತ್ರದಲ್ಲಿ ಸುಮಾರು 10 ಗೇಟ್ಗಳೈತ್ರಿ. 10 ಗೇಟ್ಗಳು. ಕೇಳ್ರಿ, ಈ ಗೇಟ್ಗಳ ಕುರಿತು ನಾನು ನಿಮಗೆ ಹೇಳ್ತೇನೆ, ಕೇಳ್ರಿ. ಈ 10 ಗೇಟ್ಗಳನ್ನ, ದ್ವಾರಗಳನ್ನ ಕಟ್ಟಲಿಕ್ಕೆ ಅವರು ತೀರ್ಮಾನ ಮಾಡ್ಕೊಂಡ್ರು. ಕಾರಣ ಏನು? 4 ಅಂಶಗಳನ್ನು ನಾನು ಹೇಳ್ತೇನೆ. ಮೊದಲನೇದು, 1ನೇ ಅಧ್ಯಾಯದಿಂದ 32ನೇ ವಚನವರೆಗೆ ನೋಡಿದ್ರೆ ಜನರು, ಬರ್ಕೊಳ್ರಿ, ಅವರು ಕೆಲಸ ಮಾಡ್ಲಿಕ್ಕೆ ಸೇರಿ ಬಂದ್ರು. ದೇರ್ ವಾಸ್ ಎ ಟೀಮ್ ವರ್ಕ್. ಅಲ್ಲಿ ಒಂದು ತಂಡದ ಕೆಲಸ ಇತ್ರಿ. ಯಾವ ಕೆಲಸ ಇತ್ರಿ? ಅದಕ್ಕೆ ಸೇವೆ, ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಕ್ರೈಸ್ತತ್ವದಲ್ಲಿ ಒನ್ ಮ್ಯಾನ್ ಶೋ ಇಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಮೊದಲನೇದು, ಆ ಪೌಳಿ ಗೋಡೆನವರು 52 ದಿನದಲ್ಲಿ ಕಟ್ಟಿದ್ರಿ. ಆ 3ನೇ ಅಧ್ಯಾಯದಲ್ಲಿ ನಮಗೆ ಸುಮಾರು 10 ಬಾಗಿಲುಗಳು ಕಾಣ ಬರ್ತದ್ರಿ. ಟೋಟಲ್ ಆಗಿ ನೆಹೆಮಿಯನ ಪುಸ್ತಕದಲ್ಲಿ 12 ಬಾಗಿಲುಗಳೈತೆ, ಆದ್ರೆ ಇಲ್ಲಿ 10 ಬಾಗಿಲುಗಳು ಕಾಣ ಬರ್ತದೆ. ಆ 10 ಬಾಗಿಲುಗಳನ್ನು ಕುಂದಿರಿಸಲಿಕ್ಕೆ ಕಾರಣವಾದದ್ದು ಏನಂದ್ರೆ ಅವರಲ್ಲಿದ್ದಂತ ಒಂದು ತಂಡದ ಕೆಲಸ. ಎಲ್ಲ ಹೇಳ್ರಿ, ಟೀಮ್ ವರ್ಕ್. ಹೇಳ್ರಿ, ತಂಡದ ಕೆಲಸ. ಆಮೇಲೆ ಅವರೆಲ್ಲರೂ ಕೂಡ ಆ ತಂಡದ ಕೆಲಸದಲ್ಲಿ ಭಾಗವನ್ನು ಹಂಚಿಕೊಂಡ್ರಿ. ದೇ ಶೇರ್ಡ್ ದ ಪಾರ್ಟ್. ನಾನು ಇಲ್ಲಿಂದ ಅಲ್ಲಿವರೆಗೆ ನಾನು ಕಟ್ತೀನಿ, ಅಲ್ಲಿಂದ ಇಲ್ಲಿವರೆಗೆ ನೀನ್ ಕಟ್ಟು, ಅಲ್ಲಿಂದ ಇಲ್ಲಿವರೆಗೆ ನೀನ್ ನೋಡ್ರಿ, ನೆಹೆಮಿಯನು ಯಾವ ರೀತಿ ಜನರನ್ನ ಒಂದುಗೂಡಿಸಿ ಒಂದು ಮನಸ್ಸಿನಲ್ಲಿ ತಂದು ಒಂದು ಕಾರ್ಯಕ್ಕೆ ಕೈ ಹಾಕುವಂತೆ ಮಾಡಿದರು. ಮೊದಲನೇದು
ಟೀಮ್ ವರ್ಕ್, ತಂಡದ ಕೆಲಸ. ಎರಡನೇದು ಬಂದು ಪ್ರಿಯರೇ, ಅವರು ಮಾಲೀಕತ್ವವನ್ನು ತೆಗೆದುಕೊಂಡ್ರು. ದೇ ಟುಕ್ ಎ ಓನರ್ಶಿಪ್, ಅಂದ್ರೆ ಜವಾಬ್ದಾರಿ ಉಳ್ಳವರಾದ್ರಿ. ಇವಾಗ ಅನ್ಕೊಳ್ರಿ, ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಒಂದು ಸೇರಿದ ಕುಟುಂಬ, ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಸೇರಿ ಜೀವನ ಮಾಡ್ತಿರ್ತಾರೆ ಅನ್ಕೊಳ್ರಿ. ಯಾರಾದ್ರೂ ಒಬ್ರು ಹೇಳಿದ್ರೆ ಅನ್ಕೊಳ್ರಿ, ನೋಡಪ್ಪ ನಾವ್ ಇವಾಗ ಜಾಸ್ತಿ ಆಗಿವಿ, ನಮಗೆ ಮಕ್ಕಳಾಗ್ಯಾರೆ, ನಾವು ಹೊರಗಡೆ ಹೋಗಿ ನಾವು ಸಪರೇಟ್ ಜೀವನ ನಡೆಸ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ತೆಗೆದುಕೊಳ್ತಾ ಇದಾರೆ? ಒಂದು ಮಾಲೀಕತ್ವವನ್ನು ತೆಗೆದುಕೊಳ್ತಾ ಇದಾರ್ರಿ, ಒಂದು ಯಜಮಾನತ್ವವನ್ನು ತೆಗೆದುಕೊಳ್ತಾ ಇದ್ದಾರೆ. ಇವಾಗ ಹೊರಗೆ ಹೋಗಿ ಜೀವನ ಮಾಡ್ಬೇಕಂದ್ರೆ ಸುಮ್ಮನೆನಾ? ಇಲ್ಲಿ ಏನೋ ಒಂದು 5,000 ಕೊಟ್ಬಿಟ್ರೆ ಅವ್ರ ಅಪ್ಪ ಅಮ್ಮ ನೋಡ್ಕೊಂತಾರೆ, ಹಾಸ್ಪಿಟ್ಲ್ ಖರ್ಚು, ರೇಷನ್ ಖರ್ಚು, ಆ ಖರ್ಚು ಈ ಖರ್ಚು ಎಲ್ಲ ಹೋಗ್ತದ್ರಿ. ಎದ್ರಲ್ಲಿ? 5,000ದಲ್ಲಿ. ಅದೇ ನೀನು ಸಪರೇಟ್ ಹೋದ್ರೆ ಅದೇ 5,000ದಲ್ಲಿ ಚಡ್ಡಿ ತಗೋಬೇಕು, ಅದೇ 5,000ದಲ್ಲಿ ನೀನು ಬಟ್ಟೆ ತಗೋಬೇಕು, ಅದೇ 5,000ದಲ್ಲಿ ರೇಷನ್ ತಗೋಬೇಕು, ಎಲ್ಲ ತಗೋಬೇಕು. ಅವಾಗ ಏನ್ ಮಾಡ್ತಾನೆ ಇವನು? ಇವ್ರ ಅಪ್ಪ ಅಮ್ಮನ ಹತ್ರ ಇದ್ದಾಗ 1,000 ರೂಪಾಯಿ ಬಟ್ಟೆ ತಗೊಂತಿರ್ತಾನೆ, ಹೊರಗಡೆ ಹೋದ್ರೆ 500 ರೂಪಾಯಿ ಬಟ್ಟೆ ತಗೊಂತಾನೆ. ಯಾಕೆ? ಖರ್ಚು ಮಾಡಿದ್ರೆ ನೋವು ಗೊತ್ತಾಗ್ತದೆ ಏನ್ರಿ? ಅಪ್ಪ ಅಮ್ಮ ದುಡ್ಡು ಅಂದ್ರೆ 1,000 ರೂಪಾಯಿ ಪ್ಯಾಂಟ್, ನನ್ ದುಡ್ಡು ಅಂದ್ರೆ 500 ರೂಪಾಯಿ ಪ್ಯಾಂಟ್. ಯಾಕೆ? ಚುಚ್ಚುತ್ತೆ ನಿನಗೆ. ಆದ್ರೆ ಈ ಜನ ಜವಾಬ್ದಾರಿ ತಗೊಂಡ್ರು. ಹೇಳ್ರಿ, ನಾವು ಕೂಡ ನಮ್ಮ ಜೀವಿತದಲ್ಲಿ ಜವಾಬ್ದಾರಿ ಉಳ್ಳವರಾಗಿರ್ಬೇಕ್ರಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಜವಾಬ್ದಾರಿಯಿಂದ ಜೀವಿಸ್ಬೇಕ್ರಿ. ಜವಾಬ್ದಾರಿ ಇಲ್ಲದವನು ವೇಸ್ಟ್ ರೀ. ಅವನು ಜವಾಬ್ದಾರಿ ಇಲ್ಲವನು ಅವನು ವ್ಯರ್ಥ ಜೀವಿತ ರೀ. ನಾಯಿಗೆ ನೀನು ಊಟ ಹಾಕಿದ್ರೆ ರಾತ್ರಿ ನಾಯಿ ಜವಾಬ್ದಾರಿ ಉಳ್ಳವನಾಗಿ ನಿಮ್ಮ ಮನೆ ಕಾಯ್ತದ್ರಿ. ಕಾಯ್ತದೆ ಅಲ್ಲ? ಹೇಳ್ರಿ. ನಾವು ಕೂಡ ನಮ್ಮ ಜೀವಿತದಲ್ಲಿ ಹೇಳ್ತೀನಿ, ನಾವು ಜವಾಬ್ದಾರಿ ಉಳ್ಳವರಾಗಿರ್ಬೇಕು. ಬೇಜವಾಬ್ದಾರಿಯಿಂದ ನಾವು ಜೀವಿಸಬಾರ್ದ್ರಿ. ವಿ ಶುಡ್ ನಾಟ್ ಲಿವ್ ಎ ಲೈಫ್ ಆಫ್ ಇನ್ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ತಗೋಬೇಕ್ರಿ, ರಿಸ್ಕ್ ತಗೋಬೇಕು. ಅವ್ರು ಜವಾಬ್ದಾರಿ ಉಳ್ಳವರಾಗಿದ್ರಿ. ನಾನು ಇಲ್ಲಿಂದ ಅಲ್ಲಿವರೆಗೆ ನಾವು ಕಟ್ತೀವಪ್ಪ, ಸುಮ್ಮನೆ ಅಲ್ಲಮ್ಮ. ಶತ್ರುಗಳು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ರು, ಶತ್ರುಗಳ ಭಯ ಇತ್ತು ಅವ್ರಿಗೆ. ಆದರೂ ಅವರು ಜವಾಬ್ದಾರಿ ತಗೊಂಡ್ರು. ಎಲ್ಲ ಹೇಳ್ರಿ ಜವಾಬ್ದಾರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಜವಾಬ್ದಾರಿ ಉಳ್ಳವನಾಗಿರು. ಹೇಳ್ರಿ ಕೈ ಕೊಟ್ಟು ಹೇಳ್ರಿ, ಎಲ್ಲರಿಗೆ ಹೇಳ್ರಿ, ಎಲ್ಲರೂ ಹೇಳ್ರಿ, ಜವಾಬ್ದಾರಿ ಉಳ್ಳವನಾಗಿರು. ಬಿ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಹೇಳ್ತೇನೆ, ಜವಾಬ್ದಾರಿ ಉಳ್ಳವರನ್ನ ದೇವರು 100ಕ್ಕೆ 100% ಆಶೀರ್ವದಿಸ್ತಾನ್ರಿ. ಆಶೀರ್ವದಿಸ್ತಾನಮ್ಮ. ಆ ತಲಾಂತುಗಳುಳ್ಳವರ ನೋಡ್ರಿ, ಒಬ್ಬನಿಗೆ 1, ಒಬ್ಬನಿಗೆ 2, ಒಬ್ಬನಿಗೆ 5 ಕೊಟ್ಟೋದ. ಅವರು ಜವಾಬ್ದಾರಿ ಉಳ್ಳವರಾಗಿ ಅದನ್ನು ಗುಣಾಕಾರ ಮಾಡಿದ್ರಿ. ಜವಾಬ್ದಾರಿ ಉಳ್ಳವರಾಗಿ ಗುಣಾಕಾರ ಮಾಡಿದವನಿಗೆ ದೇವರು ಇನ್ನೂ ಹೆಚ್ಚಿನದಾಗಿ ಅಧಿಕಾರವನ್ನ, ನಗರಗಳನ್ನ ಕೊಟ್ಟನು. ದೇವರು ಜವಾಬ್ದಾರಿ ಉಳ್ಳವರನ್ನ ಆಶೀರ್ವದಿಸ್ತಾನೆ. 3ನೇದು, ಅವರು ಪರಿಶ್ರಮ ಪಟ್ರಿ. ಆಮೇನ್. ಅವ್ರು ಏನು ಪಟ್ರಿ? ಪರಿಶ್ರಮ, ಕಷ್ಟಪಟ್ರು. ಅವರು ಸ್ವಲ್ಪ ಜನಕ್ಕೆ ಕಷ್ಟ ಇಲ್ಲ ರೀ, ಎಲ್ಲ ರಾತ್ರಿ ಬಂದ್ಬಿಡ್ಬೇಕಂತಾರೆ. ಅವರು ಒಂದು ಕೈಯಲ್ಲಿ ಈಟಿ, ಕತ್ತಿ, ಬರ್ಜಿ ಇಟ್ಕೊಳ್ತಿದ್ರಂತೆ, ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಿದ್ರಂತೆ. ನೆಹೆಮಿಯ ಆದ್ರೆ ಯಾವಾಗಲೂ ತುತ್ತೂರಿ ಊದನ ಪಕ್ಕದಲ್ಲೇ ಇಟ್ಕೊಳ್ತಿದ್ದಂತೆ. ಯಾವಾಗ ವೈರಿಗಳು ಬರ್ತಾರೋ ಗೊತ್ತಿಲ್ಲ, ವೈರಿಗಳು ಬಂದಿದ್ಕೊಳ್ಳೆ ನೀನು ತುತ್ತೂರಿ ಊದಬೇಕು, ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕಂತೇಳಿ. ಪರಿಶ್ರಮ, ಕಷ್ಟಪಡ್ಬೇಕು. ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳ್ರಿ, ಕಷ್ಟಪಡ್ಬೇಕ್ರಿ. ಬೈಬಲ್ ಹೇಳ್ತದೆ, ಕೆಲಸ ಮಾಡದವನು ಊಟ ಮಾಡಬಾರ್ದು. ನಾವು ಕಷ್ಟಪಟ್ಟು, ನಾನು ಸೇವೆಯಲ್ಲಿ ಇದನ್ನ ಕಷ್ಟಪಡ್ಬೇಕ್ರಿ. ನೀನು ಕಷ್ಟಪಟ್ಟೆ ಜೀವಿಸ್ಬೇಕು, ಪರಿಶ್ರಮ ಪಡ್ಬೇಕ್ರಿ. ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನ ಕೈ ಪ್ರಯಾಸಗಳನ್ನೇನು ಮಾಡ್ತಾನಂತೆ? ನೀನು ಪ್ರಯಾಸ ಪಟ್ಟರೆ ದೇವರ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಈಸಾಕ ಪರಿಶ್ರಮ ಪಟ್ಟು ಆ ಒಂದು ಬರಗಾಲದಲ್ಲಿಯೂ ಫಿಲಿಸ್ಟಿಯರ ವಿರುದ್ಧತೆಯಲ್ಲಿಯೂ ಬೀಜವನ್ನ ಬಿತ್ತಿದ, ಪರಿಶ್ರಮ ಪಟ್ಟ. ದೇವರವನಿಗೆ 100ಕ್ಕೆ 100ರಷ್ಟು ಫಲವನ್ನ ಕೊಟ್ಟನು. ಹಲ್ಲೆಲೂಯಾ. ಸ್ವಲ್ಪ ಜನ ಹೆಂಗೆ, ಇವಾಗ ಆಗಲ್ಲ ಬಿಡ್ರಿ ಪಾಸ್ಟರ್, ಟೈಮ್ ಸರಿಗಿಲ್ಲ, ಇವಾಗ ಆಗಲ್ಲ ಬಿಡೋಣ, ಇನ್ನ ಐತೆ ಟೈಮ್. ಇವತ್ತೇ ಟೈಮ್, ಇವಾಗ ಬೀಜ ಬಿತ್ತು. ದೇವರು ನಿನ್ನ ಪರಿಶ್ರಮವನ್ನು ನೋಡಿ ಸಹಾಯ ಮಾಡಿ. ಇವರು ಪರಿಶ್ರಮ ಪಟ್ರಿ, ಬಿಟ್ಟು ಓಡೋಗ್ಲಿಲ್ಲ. ಅವರು ಬಿಟ್ಟು ಓಡಿ ಹೋಗ್ಲಿಲ್ಲ. 52 ದಿನ ಕಷ್ಟಪಟ್ಟು ಅವರು ಕೆಲಸವನ್ನು ಮಾಡಿದರು.
ನಾಲ್ಕನೇದು ನಮ್ಗೆ ಇರ್ಬೇಕಾಗದ್ದು ಪ್ರಾಮಾಣಿಕತೆ ರೀ, ಫೇತ್ಫುಲ್ನೆಸ್. ಅಷ್ಟು ಜನ ಸೇರಿ ಬಂದರ್ರಿ. ಈ 10 ಗೇಟ್ಗಳು ಕಟ್ಬೇಕಂದ್ರೆ ಸುಮ್ಮನೆನಾ? ಅವ್ರು ಒಬ್ರಿಗೊಬ್ರು ನಂಬಿಗಸ್ತರಾಗಿದ್ದರು. ಅವರಿಗೆ ಕೊಡಲ್ಪಟ್ಟ ಕೆಲಸದಲ್ಲಿ they were given a task, they were very faithful in the task. ಆ ಕೆಲಸದಲ್ಲಿ ಅವರು ನಂಬಿಗಸ್ತರಾಗಿದ್ದರು. ನಮ್ಮ ದೇವರು ನಂಬಿಗಸ್ತನ್ರಿ, ನಾವು ಕೂಡ ನಂಬಿಗಸ್ತರಾಗಿರ್ಬೇಕು. ಸುಮ್ಮನೆ ಅಲ್ರಿ, ದಿನ 106 ಜನಕ್ಕೆ ನೆಹೆಮಿಯ ಊಟ ಆಗ್ತದೇನೆ. ಇವರೆಲ್ಲ ಕೆಲಸ ಮಾಡಿದ್ರೆ ಊಟ ಆಗ್ಬೇಕಾ ಬೇಡ ಹೇಳ್ರಿ? ಆತ ಖರ್ಚು ಮಾಡ್ತಾ ಇದ್ದಾನ್ರಿ. ಗೋಡೆ ಕಟ್ಟದಂದ್ರೆ ಸುಮ್ಮನೆ ಅಲ್ಲ, ಅಷ್ಟು ಕೂಲಿ ಆಳುಗಳಿಗೆ ದಿನ ಊಟ ಹಾಕ್ಬೇಕು, ನೋಡ್ಕೊಳ್ಬೇಕು. ಅವ್ರ ಗಂಡ ಏನೇನು ಸತ್ತೋದ್ರೆ ಹೆಂಡತಿ ಕೇಳ್ತಾಳೆ, ಹೆಂಡತಿಗೆ ಏನೇನಾದ್ರೆ ಗಂಡ ಕೇಳ್ತಾನಲ್ಲಿ. ಅವ್ರು ಒಬ್ರಿಗೊಬ್ರು ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ಅವರ ಪೌಳಿ ಗೋಡೆಯನ್ನ ಕಟ್ಟಿದರು. ಹಲ್ಲೆಲೂಯಾ. 4 ವಿಷಯ ರೀ. ಮೊದಲನೇ ವಿಷಯ ಏನು? ಅವರ ಗೋಡೆಯನ್ನ 52 ದಿನದಲ್ಲಿ ಕಟ್ಟಿ ಮುಗಿಸ್ಲಿಕ್ಕೆ ಅವರ ಏನು ಮೊದಲನೇ ಪಾಯಿಂಟ್? ತಂಡದ ಕೆಲಸ, ಟೀಮ್ ವರ್ಕ್. ಎಲ್ಲರೂ ಸೇರಿ. ಆಮೇಲೆ ಏನ್ ಹೇಳ್ತಾರಲ್ಲ, ಹನಿ ಹನಿ ಸೇರಿದರೆ ಹಳ್ಳ. ಹಂಗೆ ನಾವು ಒಬ್ರಿಗೊಬ್ರು ಕೈ ಜೋಡಿಸಿದ್ರೇನೆ ಸಾಧ್ಯ ಇಲ್ಲ. ಅದಾದ್ಮೇಲೆ ಎರಡನೇದು ಅವ್ರು ಏನ್ ತೆಗೆದುಕೊಂಡ್ರು? ಜವಾಬ್ದಾರಿ, ಓನರ್ಶಿಪ್, ಮಾಲೀಕತ್ವವನ್ನು ತೆಗೆದುಕೊಂಡು ನಾನು ಮಾಡ್ತೀನಿ, ಇಲ್ಲಿಂದ ಅಲ್ಲಿವರೆಗೆ ನಾನು ಕಟ್ತೀನಿ ಅಂತೇಳಿ ಮಾಲೀಕತ್ವವನ್ನು ತೆಗೆದುಕೊಂಡ್ರು, ರಿಸ್ಕ್ ತಗೊಂಡ್ರು. ಮೂರನೇದು ಪರಿಶ್ರಮ, ಪರ್ಸಿವರೆನ್ಸ್. ಆ ಒಂದು ಪರಿಶ್ರಮ ಇತ್ರಿ. ಇವತ್ತಿಲ್ಲ, ಇವತ್ತಾಗಿಲ್ಲ, ನಾಳೆ ಆಗ್ತದೆ, ನಾಳೆ ಆಗ್ತದೆ, 52 ದಿನದಲ್ಲಿ ಆಗಿ ಮುಗಿಸ್ಬಿಟ್ರಿ. ಪರಿಶ್ರಮ. 4ನೇದು ಅವ್ರು ಏನಾಗಿದ್ರು? ಪ್ರಾಮಾಣಿಕರಾಗಿದ್ರು. ಎಲ್ಲರೂ ಹೇಳ್ರಿ ಪ್ರಾಮಾಣಿಕರು ಬಹಳ ಪ್ರಾಮುಖ್ಯ ರೀ. ಯಾಕೆ ಅನೇಕ ಕೆಲಸಗಳು ನಿಂತು ಹೋಗ್ಬಿಡ್ತದಂದ್ರೆ ಪ್ರಾಮಾಣಿಕರ ಕೊರತೆಯಿಂದ. ಇವತ್ತು ನಮ್ಮ ಸಮಾಜದಲ್ಲಿ ಕೂಡ ಯಾಕೆ ಸಮಾಜ ಸುಧಾರಣೆ ಆಗ್ತಾ ಇಲ್ಲ ಅಂದ್ರೆ ಪ್ರಾಮಾಣಿಕರಾದ ಅಧಿಕಾರಿಗಳು ಇಲ್ಲದರಿಂದ ರೀ, ಪ್ರಾಮಾಣಿಕರಾದ ರಾಜಕಾರಣಿಗಳು ಇಲ್ಲದರಿಂದ, ಪ್ರಾಮಾಣಿಕರಾದ ನಾಯಕರುಗಳಿಲ್ಲದಿದ್ರೆ ಸಮಾಜ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯವಿಲ್ರಿ. ನಮಗೆ ಪ್ರಾಮಾಣಿಕರು ಬೇಕು. ಎಲ್ಲರೂ ಹೇಳ್ರಿ, ನಾವು ಒಬ್ರಿಗೊಬ್ರು ಪ್ರಾಮಾಣಿಕರಾಗಿರ್ಬೇಕ್ರಿ. ಅವಾಗ ನಾವು ದೇವರ ಕಾರ್ಯವನ್ನು ನೋಡ್ತೇವೆ. ಹಲ್ಲೆಲೂಯಾ. ದೇವರು ಇಷ್ಟಪಡ್ತಾನ್ರಿ ಪ್ರಾಮಾಣಿಕತ್ವವನ್ನು. ಓಕೆನಾ? ಈ 4 ಪಾಯಿಂಟ್ಸ್, ಇನ್ನು ಅನೇಕ ಪಾಯಿಂಟ್ಸ್ ಇದಾವೆ. ಈ 4 ಪಾಯಿಂಟ್ಸ್ ಬಹಳ ಪ್ರಾಮುಖ್ಯವಾದದ್ದಿತ್ರಿ. ಹಲ್ಲೆಲೂಯಾ. ಆ ಕಾರಣ ಅವರು ಎಷ್ಟು ದಿನಗಳಲ್ಲಿ ಗೋಡೆಯನ್ನು ಕಟ್ಟಿದ್ರಂತೆ? 52 ದಿನ. ಈ 3ನೇ ಅಧ್ಯಾಯದಲ್ಲಿ 31 ವಚನ ಇದೆ ಪ್ರಿಯರೇ. 32 ವಚನ ಇದೆ. ಯಾರ್ಯಾರು ಈ ಗೋಡೆಯನ್ನು ಕಟ್ಟಿದ್ರು, ಯಾವ ಯಾವ ಬಾಗಿಲನ್ನು ಅವ್ರು ಇಟ್ಟರು, ಒಂದೊಂದು ಬಾಗಿಲಿಗೆ ಒಂದೊಂದು ಅರ್ಥ ಇದೆ. ಅದನ್ನ ನಾನು ಬೇಗ ಬೇಗ ಕ್ಲುಪ್ತವಾಗಿ ಹೇಳ್ತಾ ಹೋಗ್ತೇನೆ. 3ನೇ ಅಧ್ಯಾಯ 1ನೇ ವಚನ ಓದ್ಕೊಳ್ಳೋಣ. ಆಗ ಮಹಾಯಾಜಕನಾದ ಎಲ್ಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿಬಾಗಿಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕರಗಳನ್ನು ಇಟ್ಟರು. ಓಕೆ, ಕೇಳ್ರಿ. ಇಲ್ಲಿ ಮೊದಲನೇ ವ್ಯಕ್ತಿ ಯಾರಂತೆ ಹೇಳ್ರಿ? ಯಾರು? ಮಹಾಯಾಜಕನಾದ ಎಲ್ಯಾಷೀಬನು. ನಾನು ಹೇಳೋದು ಮರ್ತೋದ್ರೆ, ನೆಹೆಮಿಯ ಅಂದ್ರೆ ಅರ್ಥ ಗಾಡ್ ಕಂಫರ್ಟ್ಸ್, ದೇವರು ಆದರಿಸುತ್ತಾನೆ. ಹೇಳ್ರಿ, ನೆಹೆಮಿಯ ಎಂದರೆ ಬಾಯ್ತಾರದು ಹೇಳಬೇಕು. ನೆಹೆಮಿಯ ಎಂದರೆ ಅರ್ಥ ದೇವರು ಆದರಿಸುತ್ತಾನೆ. ಇವಾಗ ನೆಹೆಮಿಯ ಆ ಬಾಬೆಲ್ ಸಂಸ್ಥಾನದಿಂದ ಯೆರೂಸಲೇಮಿಗೆ ಬಂದಿದ್ದಾನೆ. ಗೋಡೆಗಳನ್ನು ಕಟ್ಟಬೇಕು. ಆದ ಗೋಡೆಯನ್ನು ಕಟ್ಟುವುದರಲ್ಲಿ ಮೊದಲ ವ್ಯಕ್ತಿ ಜವಾಬ್ದಾರಿ ತೆಗೆದುಕೊಳ್ತಾನೆ. ಆ ವ್ಯಕ್ತಿ ಯಾರಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ರೀ, ಆತನು ಎಲ್ಯಾಷೀಬನು. ನೀವು ಜಕರನ ಗ್ರಂಥದಲ್ಲಿ ನೋಡಿದ್ರೆ ಯೆಹೋಶುವನು ಎನ್ನುವಂತ ಮಹಾಯಾಜಕನಿದ್ದಾನ್ರಿ. ಆ ಮಹಾಯಾಜಕನ ಸಂತಾನದಲ್ಲಿ ಬಂದವನೇ ಈ ಎಲ್ಯಾಷೀಬನು. ಈತ ಮಹಾಯಾಜಕನಾಗಿದ್ದರಿ. ಈ ಮಹಾಯಾಜಕ ಒಂದು ಹೆಜ್ಜೆ ಮುಂದಾಳತ್ವ ತೆಗೆದುಕೊಳ್ತಾನ್ರಿ. ನೋಡ್ರಿ, ಸಮಾಜದಲ್ಲಿ ಪರಿವರ್ತನೆ ಬರ್ಬೇಕಂದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಮೊದಲು ಮುಂದಾಳತ್ವ ತಗೋಬೇಕ್ರಿ. ವಿ ಹ್ಯಾವ್ ಟು ಟೇಕ್ ಇನಿಷಿಯೇಟ್ ಟು ಬ್ರಿಂಗ್ ದ ಟ್ರಾನ್ಸ್ಫಾರ್ಮೇಶನ್ ಇನ್ ದಿಸ್ ಸೊಸೈಟಿ. ನಾನು ಶುದ್ಧವಾಗಿದ್ರೆ ಸುತ್ತಮುತ್ತಲಿರುವವರನ್ನ ಶುದ್ಧವಾಗಿಡ್ಲಿಕ್ಕೆ ಸಾಧ್ಯ. ನಾನು ಪ್ರಾಮಾಣಿಕನು ಸತ್ಯವಂತನಾಗಿದ್ರೆ
ಬೇರೆಯವರನ್ನು ಕೂಡ ನಾನು ಸತ್ಯದಲ್ಲಿ ಪ್ರಾಮಾಣಿಕತೆಯಲ್ಲಿ ನಡೆಸಲಿಕ್ಕೆ ಸಾಧ್ಯ. ನೀನು ಮಾಡುವ ಕೆಲಸದ ಸ್ಥಳದಲ್ಲಾಗ್ಲಿ, ನಾವು ಮಾಡುವ ಸೇವಾ ಕ್ಷೇತ್ರದಲ್ಲಾಗ್ಲಿ, ನೀನು ಓದುವ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಾಗ್ಲಿ, ನೀನೇನಾಗಬೇಕು, ಒಂದು ಹೆಜ್ಜೆ ಮುಂದೆ ತಗೊಳ್ಬೇಕು. ನಾನು ಹೊಲಸು ಮಾತಾಡೋದಿಲ್ಲ, ನಾನು ಮೋಸ ಮಾಡೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಪ್ರಾಮಾಣಿಕನಾಗಿ ಜೀವಿಸ್ತೇನೆ ಎನ್ನುವಂತ ಮುಂದಾಳತ್ವವನ್ನು ನೀನು ತೆಗೆದುಕೊಳ್ಬೇಕು. ಇಲ್ಲಿ ಮಹಾಯಾಜಕನಾದ ಎಲ್ಯಾಷೀಬನು ಅಂದ್ರೆ ಅರ್ಥ ಗಾಡ್ ರೆಸ್ಟೋರ್ಸ್. ಎಲ್ಯಾಷೀಬನು ಅಂದ್ರೆ ಅರ್ಥ ದೇವರು ಪುನರ್ಸ್ಥಾಪಿಸುತ್ತಾನೆ. ಇವಾಗ ನೋಡ್ರಿ, ನೆಹೆಮೀಯ ಎಲ್ಲರಿಗೆ ಹೇಳಿ ಎಲ್ಲರ ಒಂದುಗೂಡಿಸೇನ್ರಿ. ಚೆನ್ನಾಗಿ ಕೇಳ್ರಿ. ಎಲ್ಲರ ಒಂದುಗೂಡಿಸೇನೆ. ಎಲ್ಲರೂ ಬಂದಾರೆ. ಮೊಟ್ಟ ಮೊದಲಾಗಿ ಎಲ್ಯಾಷೀಬನು ಬರ್ತಾನೆ. ಎಲ್ಯಾಷೀಬ ಬಂದ್ಯಾಪ? ಅವಾಗ ನೇಮಿಯನ ಎಲ್ಯಾಷೀಬ್ ಅಂದ್ರೆ ಅರ್ಥ ಏನು? ದೇವರು ಪುನರ್ಸ್ಥಾಪಿಸುತ್ತಾನೆ. ಎಲ್ಲ ಹೇಳ್ರಿ, ದೇವರು ಪುನರ್ಸ್ಥಾಪಿಸುತ್ತಾನೆ. ಗಾಡ್ ರೆಸ್ಟೋರ್ಸ್. ಇವಾಗ ಎಲ್ಯಾಷೀಬನ ನೋಡಿ ನೆಹೆಮೀಯನಿಗೆ ಧೈರ್ಯ ಬಂದಿರುತ್ತಾ, ಹೆದರಿಕೆ ಬಂದಿರುತ್ತಾ? ಹೇಳ್ರಿ, ಧೈರ್ಯ ಬಂದಿರುತ್ತೆ. ಓ, ಎಲ್ಯಾಷೀಬನೇ ಮೊದಲು ಬಂದನಪ್ಪ, ಇವನ ಹೆಸರಿನ ಅರ್ಥ ಏನು? ದೇವರು ಪುನರ್ಸ್ಥಾಪಿಸುತ್ತಾನೆ. ಇವಾಗ ಟೆನ್ಷನ್ ಇಲ್ಲಪ್ಪ, ಇವಾಗ ಏನಿಲ್ಲ ನನಗೆ. 100% ಇವನ ಹೆಸರಿಗೆ ತಕ್ಕಂತೆ ದೇವರು ಇಲ್ಲಿ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ನೆಹೆಮೀಯನು ಧೈರ್ಯವನ್ನು ತಂದುಕೊಂಡಿರುತ್ತಾನೆ. ನೆಹೆಮೀಯ ಧೈರ್ಯ ತಂದುಕೊಳ್ತಾನೆ. ನಿಜವಾಗಲೂ ದೇವರು ಏನ್ ಮಾಡ್ತಾನೆ? ಈ ಹಾಳು ಬಿದ್ದ ಪೌಳಿ ಗೋಡೆಗಳನ್ನ, ಯೆರೂಸಲೇಮಿನ ಹಾಳು ಬಿದ್ದ ಪೌಳಿ ಗೋಡೆಗಳನ್ನ ದೇವರು ತಿರುಗಿ ಪುನರ್ಸ್ಥಾಪಿಸುತ್ತಾನೆ. ಪ್ರಿಯರೇ, ನಾನು ಹೇಳ್ತೇನೆ, ನನ್ನ ಜೀವಿತವನ್ನ, ನಿನ್ನ ಜೀವಿತವನ್ನ ಜನರು ನೋಡಿದಾಗ ಅವ್ರು ಕರಿಬೇಕು, ಬ್ರದರ್ ನೀವು ಬನ್ರಿ, ಪ್ರಾರ್ಥನೆ ಮಾಡ್ರಿ, ಸಿಸ್ಟರ್ ನೀವು ಪ್ರಾರ್ಥನೆ ಮಾಡ್ರಿ, ನೀವು ಪ್ರಾರ್ಥನೆ ಮಾಡಿದ್ರೆ ನನ್ನ ಕುಟುಂಬ ಬದಲಾಗ್ತದೆ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು ಬದಲಾಗ್ತಾರೆ ಅಂತೇಳಿ ನಮ್ಮ ಕುರಿತು ನಾವೊಂದು ಒಳ್ಳೆ ಸಾಕ್ಷ್ಯವುಳ್ಳವರಾಗಿರ್ಬೇಕು. ನಮ್ಮ ಜೀವಿತ ಒಣಗಿ ಹೋದ ಕುಟುಂಬಗಳನ್ನ ತಿರುಗಿ ಅದು ಪುನರುಜ್ಜೀವಿಸ ಮಾಡುವ ಜೀವಿತ ಆಗಿರ್ಬೇಕು. ನಮ್ಮ ಜೀವಿತ ಜನರ ಒಣಗಿ ಹೋದ ಪರಿಸ್ಥಿತಿಗಳನ್ನ ತಿರುಗಿ ಚಿಗುರುವಂತೆ ಮಾಡುವ ಜೀವಿತವಾಗಿರ್ಬೇಕ್ರಿ. ನಮ್ಮನ್ನು ನೋಡಿದ್ರೆ ಇವ್ರು ಯಾಕಪ್ಪ ದೇವರ ನಂಬ್ಕೊಂಡ್ರ ಅಂತ ಹೇಳ್ಬಾರ್ದು. ನಮ್ಮನ್ನು ನೋಡಿದ್ರೆ ಇವ್ರ ತರಾನೇ ನಾವು ಕೂಡ ಯೇಸುವನ್ನು ಹಿಂಬಾಲಿಸಬೇಕು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ನೋಡಿದ್ರೆ ಜನರಿಗೆ ಒಂದು ಧೈರ್ಯ, ನಮ್ಮನ್ನು ನೋಡಿದ್ರೆ ಜನರಿಗೆ ಒಂದು ಆದರಣೆ, ನಮ್ಮನ್ನು ನೋಡಿದ್ರೆ ಜನರಿಗೆ ಒಂದು ಉತ್ಸಾಹ ಬರ್ಬೇಕ್ರಿ. ಆಮೇನ್. ನೋ ಪ್ರಾಬ್ಲಮ್. ಆ ಬ್ರದರ್ ನನಗೋಸ್ಕರ ಪ್ರಾರ್ಥಿಸ್ತಾರೆ, ಆ ಪಾಸ್ಟರ್ ನನಗೋಸ್ಕರ ಪ್ರಾರ್ಥಿಸ್ತಾರೆ ಎನ್ನುವಂತ ಆ ಒಂದು ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇರ್ಬೇಕ್ರಿ. ಎಲ್ಯಾಷೀಬನ ನೋಡಿದ್ಕೊಳ್ಳೆ ನೆಹೆಮೀಯನಿಗೆ ಅನಿಸಿರ್ತದೆ, ಓ ದೇವರು ಖಂಡಿತ ನಮ್ಮನ್ನು ಏನ್ ಮಾಡ್ತಾನೆ? ಪುನರ್ಸ್ಥಾಪಿಸುತ್ತಾನೆ. ಈ ಎಲ್ಯಾಷೀಬನ ಏನ್ ಮಾಡ್ದ? ಆತನು ತನ್ನ ಕುಟುಂಬದವರ ಜೊತೆಗೆ ಸೇರಿ ಯಾವ ಬಾಗಿಲನ್ನು ಇಟ್ಟಂತರಿ? ಜೋರಾಗಿ ಹೇಳ್ರಿ, ಯಾವ ದ್ವಾರು? ಎಲ್ಲ ಹೇಳ್ರಿ, ಕುರಿ ಬಾಗಿಲು. ಎಲ್ಲ ಹೇಳ್ರಿ, ಕುರಿ ಬಾಗಿಲು. ಕುರಿ ಬಾಗಿಲನ್ನು ಇಟ್ಟಂತರಿ. ಈ ಕುರಿ ಬಾಗಿಲು, ಆ ಪಿಕ್ಚರ್ ಹಾಕಪ್ಪ, ಎಕ್ಸಾಕ್ಟ್ಲಿ ಎಲ್ಲಿತ್ತಂದ್ರೆ ಈ ಒಂದು ಸೊಲೊಮೋನನು ಕಟ್ಟಿಸಿದ ಆ ದೇವಾಲಯ ಇತ್ತಲ್ರಿ, ಆ ದೇವಾಲಯಕ್ಕೆ ನೇರವಾಗಿತ್ರಿ. ನೋಡ್ರಿ, ಇಲ್ಲಿ ಐತಲ್ಲ, ಈ ನೇರವಾಗಿತ್ತು. ಇಲ್ಲಿಂದಾನೆ ಯಜ್ಞಕ್ಕೆ ತೆಗೆದುಕೊಂಡು ಹೋಗುವಂತ ಕುರಿಗಳನ್ನು ತೆಗೆದುಕೊಂಡು ಹೋಗ್ತಿದ್ರಿ. ಆಲಯದಲ್ಲಿ ತಮ್ಮ ಪಾಪಗಳಿಗೋಸ್ಕರ, ತಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನ್ ತೆಗೆದುಕೊಂಡು ಹೋಗ್ತಿದ್ರು? ಕುರಿಮರಿ. ಆ ಕುರಿಮರಿಯನ್ನ ಈ ಕುರಿ ಬಾಗಿಲಿನಿಂದಲೇ ತೆಗೆದುಕೊಂಡು ಹೋಗ್ತಿದ್ರಂತರಿ. ನಾನು ಹೇಳ್ತೀನಿ ಕೇಳ್ರಿ, ಈ ಕುರಿ ಬಾಗಿಲು 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನನ್ನ ಸೂಚಿಸ್ತದಂದ್ರೆ, ಯೇಸು ಕ್ರಿಸ್ತನ ತ್ಯಾಗದ ಮೂಲಕವೇ ನಾವೆಲ್ಲರೂ ರಕ್ಷಣೆಯನ್ನ ಹೊಂದಿದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ತ್ಯಾಗದ ಮೂಲಕವೇ ನಮ್ಮೆಲ್ಲರಿಗೂ ರಕ್ಷಣೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಯಾವ ರೀತಿ ಆ ಒಂದು ಕುರಿ ಬಾಗಿಲಿನ ಮೂಲಕ ಕುರಿಗಳು ಪ್ರವೇಶಿಸಿ ಅಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟು ಜನರ ಪಾಪಗಳು, ಜನರ ದೋಷಗಳು ಪರಿಹಾರವಾಗುತ್ತಿದ್ದವೋ, ಅದೇ ರೀತಿಯಲ್ಲಿ ನಮಗಾಗಿ ಒಂದು ಯಜ್ಞದ ಕುರಿಮರಿ ಬಂತರಿ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆ ಒಂದು ಸ್ಥಾನಿಕನಾದ ಯೋಹಾನನು ಯೇಸುವನ್ನು ನೋಡಿ ಹೇಳಿದ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ
ಕುರಿಮರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವವನು. ಹಲ್ಲೆಲೂಯಾ. ನಾನು ನೀನು ಯೇಸುವಿನ ತ್ಯಾಗದಿಂದ ರಕ್ಷಣೆ ಹೊಂದಿದ್ದೇವೆ. ಎಲ್ಲರೂ ಏನು ಹೊಂದಿದ್ದೇವೆ? ಎಲ್ಲರೂ ನಾನು ಯೇಸುವಿನ ತ್ಯಾಗದಿಂದ, ಆತನು ಸುರಿಸಿದ ರಕ್ತದಿಂದ ರಕ್ಷಣೆ ಹೊಂದಿದ್ದೇನೆ. ನಾನು ನೀನು ರಕ್ಷಣೆ ಹೊಂದಿರೋದು ನನ್ನ ನಿನ್ನ ಸ್ವನೀತಿಯ ಕಾರ್ಯಗಳಿಂದಲ್ಲ, ಯೇಸು ಕ್ರಿಸ್ತನ ಬಲಿಯಿಂದ. ಯೇಸು ಕ್ರಿಸ್ತನು ನನಗೋಸ್ಕರ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ ಕಾರಣ ನಾನು ನೀನು ರಕ್ಷಣೆ ಹೊಂದಿದ್ದೇವೆ. ಅಪೊಸ್ತಲ ಕೃತ್ಯ 4:12 ಹೇಳ್ತಿದೆ, ಬೇರೆ ಯಾವ ಹೆಸರಿನಲ್ಲಿಯೂ ನಮಗೆ ರಕ್ಷಣೆ ಇಲ್ಲ, ಆ ಯೇಸುವಿನ ಹೆಸರಿನಲ್ಲಿಯೇ. ಯೇಸು ಹೇಳಿದ, ಕುರಿಗಳಿಗೆ ನಾನೇ ಬಾಗಿಲು. ನೋಡ್ರಿ, ಇಬ್ರಿಯ ಪತ್ರಿಕೆ ಅದರ 9ನೇ ಅಧ್ಯಾಯ, ಬ್ಯೂಟಿಫುಲ್ ವಚನ. ಅದರ 9ನೇ ಅಧ್ಯಾಯ ಇಲ್ಲ, ಅದರ 7ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳೋಣ. 7:25. 7:25, Hebrews 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಏನಾಗಿದ್ದಾನಂತರಿ? ನಾವು ಯಾರ ಮೂಲಕ ತಂದೆ ಬಳಿಗೆ ಹೋಗ್ಬೇಕಂತೆ? ಹೇಳ್ರಿ. ಯೇಸುವಿನ ಮೂಲಕ. ಫಿಲಿಪ್ಪನು ಕೇಳ್ದ, ಸ್ವಾಮಿ ಆ ಮಾರ್ಗ ನಮ್ಗೆ ಹೆಂಗ್ ಗೊತ್ತಾಗ್ತದಪ್ಪ ತಂದೆಯ ಬಳಿಗೆ ಹೋಗ್ಲಿಕ್ಕೆ ಅಂದ್ರೆ? ಯೇಸು ಹೇಳ್ದ, ಫಿಲಿಪ್ಪನೇ, ನಾನೇ ಮಾರ್ಗ. ತಂದೆ ಬಳಿಗೆ ನೀನು ಹೋಗ್ಬೇಕಂದ್ರೆ ಯಾರ ಮಾರ್ಗ? ಯೇಸುವೇ ಮಾರ್ಗ. ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನನ್ನ ಮೂಲಕ ಯಾರೆಲ್ಲ ದೇವರ ಬಳಿಗೆ ಬರ್ತಾರೋ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ರಕ್ಷಿಸಲ್ಪಡುತ್ತಾರೆ. ಈ ದಿನ ಈ ಕುರಿ ಬಾಗಿಲ ಮೂಲಕ ನಾವು ತಿಳ್ಕೊಳ್ಬೇಕು, ನಾವು ರಕ್ಷಣೆ ಹೊಂದಿರೋದು ಯೇಸು ಕ್ರಿಸ್ತನ ಮೂಲಕ. ಐ ಆಮ್ ಸೇವ್ಡ್ ಬೈ ಜೀಸಸ್ ಕ್ರೈಸ್ಟ್. ಯೇಸುವಿನ ಮೂಲಕವೇ ನಾನು ಏನಾಗಿದ್ದೇನೆ? ರಕ್ಷಣೆ ಹೊಂದಿದ್ದೇನೆ. 2ನೇ ಬಾಗಿಲು, 3ನೇ ಅಧ್ಯಾಯದ 3ನೇ ವಚನ, ನೆಹೆಮೀಯ 3:3. 2ನೇ ಬಾಗಿಲು ಯಾವುದು ನೋಡೋಣ. ಮೀನು ಬಾಗಿಲನ್ನ ಕಟ್ಟಿದವರು. ಇವರು ಅದರ ಮೇಲೆ ತೊಲೆಗಳನ್ನಿಟ್ಟು ಅದಕ್ಕೆ ಕದ, ಇರುಗಣಿ, ಅಗುಳಿಗಳನ್ನು ಹಾಕಿದರು. ಕೇಳ್ರಿ, 2ನೇ ಬಾಗಿಲು. ಮೊದಲನೇ ಬಾಗಿಲು ಯಾವುದು? ಎಲ್ಲರೂ ಯಾವ ಬಾಗಿಲು? ಕುರಿ ಬಾಗಿಲು. ಕುರಿ ಬಾಗಿಲು. 2ನೇ ಬಾಗಿಲು ಮೀನಿನ ಬಾಗಿಲು. ಎಲ್ಲರಿ, ಮೀನಿನ ಬಾಗಿಲು. ಜೋರಾಗಿ ಹೇಳ್ರಿ. ಕುರಿ, ಆಮೇಲೆ ಮೀನು. ಚೆನ್ನಾಗಿಟ್ರಿ ಜ್ಞಾಪಕ. ಫಸ್ಟ್ ಬಾಗಿಲು ಯಾವ ಬಾಗಿಲು? ಅದು ಯಾವುದನ್ನು ಸೂಚಿಸ್ತದೆ? ನಮ್ಮ ರಕ್ಷಣೆ. ಎಲ್ಲ ಹೇಳ್ರಿ, ನಮ್ಮ ರಕ್ಷಣೆ. 2ನೇ ಬಾಗಿಲು ಮೀನಿನ ಬಾಗಿಲು ಅಂತ. ಓಕೆನಾ? ಇದು ಯಾಕೆ ಅಲ್ಲಿ ಇಟ್ಟಂದ್ರೆ ಅದು ಗಲಿಲಾಯ ಸಮುದ್ರ, ಅದಕ್ಕೆ ಮುಖ ಮಾಡಿತ್ತಂತ ಬಾಗಿಲು. ಓಕೆ ರೀ, ಅದಕ್ಕೆ ಮುಖ ಮಾಡಿತ್ತಂತ. ಈ ಶಿಷ್ಯರು ಕೂಡ ಎಲ್ಲಿ ಹಿಡಿತಿದ್ರು ಗೊತ್ತಾ ಮೀನು? ಇದೇ ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ರು. ಯೇಸು ಹೇಳಿದ ಅವರನ್ನು ನೋಡಿ, ಅಪ್ಪ ನೀವು ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. ಫಾಲೋ ಮೀ, ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್. ನಾನು ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡ್ತೇನೆ. ಅಂದ್ರೆ ಅರ್ಥ, ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಆತ್ಮಗಳ ಆದಾಯಕ್ಕಾಗಿ ಪ್ರಯಾಸ ಪಡುವವರಾಗಿರ್ಬೇಕ್ರಿ. ನಾವು ಸುವಾರ್ತೆಯನ್ನ ಸಾರುವವರಾಗಿರಬೇಕು. ನಾವು ಆತ್ಮಗಳನ್ನ ಗೆಲ್ಲುವವರಾಗಬೇಕು ಪ್ರಿಯರೇ. ಈ ಲೋಕದಲ್ಲಿ ನಾವು ಸಂಪಾದಿಸಿದ್ದು, ನಾವು ಸಾಧನೆ ಮಾಡಿದ್ದು ಯಾವುದು ನಮ್ಮ ಹಿಂದೆ ಬರೋದಿಲ್ರಿ. ನಮ್ಮ ಹಿಂದೆ ಬರೋದು, ನಾವು ಪರಲೋಕಕ್ಕೆ ಹೋದಾಗ ತಂದೆ ನಮ್ಮನ್ನು ಕೇಳೋದು, ಅಪ್ಪ ನಾನು ನಿನಗೋಸ್ಕರ ಪ್ರಾಣ ಕೊಟ್ಟೆ ಅಲ್ಲಪ್ಪ, ನಾನು ನಿನಗೆ ರಕ್ಷಣೆ ಕೊಟ್ಟೆ ಅಲ್ಲ, ನೀನು ಎಷ್ಟು ಜನರನ್ನ ನನಗೋಸ್ಕರ ಸಂಪಾದಿಸಿದ್ದಿ, ಎಷ್ಟು ಆತ್ಮಗಳ ಆದಾಯ ನೀನು ಮಾಡಿದ್ದಿ, ಎಷ್ಟು ಜನಕ್ಕೆ ನೀನು ಸುವಾರ್ತೆನ ಸಾರಿದ್ದಿ, ಎಷ್ಟು ಜನರ ಜೀವಿತಗಳನ್ನು ನೀನು ಕಟ್ಟಿದ್ದಿ, ಅದರ ಲೆಕ್ಕ ಕೇಳ್ತಾನಮ್ಮ. ನೀನು ಎಷ್ಟು ಆತ್ಮಗಳನ್ನು ಗೆದ್ದಿದ್ದಿ, ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ.
ಅದಕ್ಕಾಗಿ ಯೇಸು ಹೇಳಿದ, ನಾನು ಕೆಟ್ಟು ಹೋದದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೇನೆ. 99 ಕುರಿಗಳನ್ನು ಬಿಟ್ಟು ಕಳೆದು ಹೋದಂತ ಒಂದೇ ಒಂದು ಕುರಿಗೋಸ್ಕರ ಯೇಸು ಹೋದ. ಕಾರಣ ಆತನಿಗೆ ಒಂದು ಆತ್ಮದ ಭಾರ. ಆ ಯಾಕೋಬನ ತೆಗೆಸಿದ ಬಾವಿ ಹತ್ರ ಯೇಸು ಕುಂತ. ಯಾಕೆಂದ್ರೆ ಆ ವ್ಯಭಿಚಾರಿ ಸ್ತ್ರೀಯನ್ನು ಹೆಂಗಾದ್ರೂ ಮಾಡಿ ಆ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ನಾವು ರಕ್ಷಣೆ ಹೊಂದಿದ್ರೆ ಮಾತ್ರ ಅಲ್ಲ, ನಾವು ರಕ್ಷಣೆ ಹೊಂದಿದ ಮೇಲೆ ನಮಗಿರ್ಬೇಕಾದದ್ದು ಏನ್ ಗೊತ್ತರಿ? ಸುವಾರ್ತೆ ಸಾರುವ ಭಾರ. ಇನ್ನೊಬ್ಬರನ್ನು ಕೂಡ ನಾನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಯೇಸು ಅವರನ್ನು ಕರೆದ, ಆತನನ್ನು ಹಿಂಬಾಲಿಸೋದಕ್ಕೆ ಮಾತ್ರ ಅಲ್ಲ, ಅವರನ್ನ ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡೋದಕ್ಕೆ. ನೀನು ಇದನ್ನ ರಕ್ಷಣೆ ಹೊಂದಿಯಾ? ದೇವರಿಗೆ ಸ್ತೋತ್ರ. ನಿನ್ನ ರಕ್ಷಣೆಗೆ ಸೀಮಿತ ಆಗಬಾರ್ದು. ನಿನ್ನ ರಕ್ಷಣೆ ಇನ್ನೊಬ್ಬರನ್ನ ರಕ್ಷಿಸಲಿಕ್ಕೆ ಅದು ಸೀಮಿತವಾಗಬೇಕು. ನಿನ್ನ ಮೂಲಕ ಇನ್ನೊಬ್ರು ಕೂಡ ಏನಾಗಬೇಕು? ರಕ್ಷಣೆ ಆಗಬೇಕು. ಮೊದಲನೇ ಬಾಗಿಲು ಯಾವುದು? ಕುರಿ ಬಾಗಿಲು. ಎರಡನೇ ಬಾಗಿಲು ಮೀನಿನ ಬಾಗಿಲು. ಮೂರನೇ ಬಾಗಿಲು, 3ನೇ ಅಧ್ಯಾಯ 6ನೇ ವಚನ, ನೆಹೆಮಿಯ 3:6. ಹಳೆಯದು ಎಂಬ ಬಾಗಿಲು. ಎಲ್ಲ ಹೇಳ್ರಿ, ಹಳೆಯದು ಎಂಬ ಬಾಗಿಲು. ಓಲ್ಡ್ ಗೇಟ್. ಏನಪ್ಪ ಈ ಓಲ್ಡ್ ಗೇಟ್ ಅಂದ್ರೆ, ನಾವು ಪ್ರಾರಂಭದಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡು, ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯೇಸು ಸ್ವಾಮಿ ನಂಬಿಕೊಂಡಾಗ ನಾವು ಹೆಂಗ್ ಜೀವಿಸ್ತೀವಿ ಗೊತ್ತರಿ? ನಾನು ಹೇಳ್ತೀನಿ ಕೇಳ್ರಿ. ನಾವು ಶಿಲುಬೆಯ ಮಾರ್ಗದಲ್ಲಿ ಜೀವಿಸ್ತೀವ್ರಿ. ವಿ ವಿಲ್ ಚೂಸ್ ಟು ವಾಕ್ ಇನ್ ದ ವೇ ಆಫ್ ದ ಕ್ರಾಸ್. ಅಂದ್ರೆ ಶಿಲುಬೆಯ ಮಾರ್ಗ ಅಂದ್ರೆ, ಹಳೆಯ ಮಾರ್ಗ ಅಂದ್ರೆ, ಇಲ್ಲಪ್ಪ ನಾನು ಹೊಲಸು ಮಾತಾಡೋದಿಲ್ಲ, ನಾನು ಒಬ್ಬರಿಗೆ ಕೆಟ್ಟದ್ದನ್ನು ಮಾಡೋದಿಲ್ಲ, ನಾನು ಒಬ್ಬರಿಗೆ ಅಪಕಾರ ಮಾಡೋದಿಲ್ಲ, ನಾನು ಒಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ನಾನು ಅವ್ರು ನನಗೆ ಕೆಟ್ಟದ್ದು ಮಾಡಿದ್ರು ನಾನು ಅವ್ರಿಗೆ ಒಳ್ಳೇದನ್ನ ಮಾಡ್ತೀನಿ, ಅವ್ರು ನನ್ನನ್ನು ಶಪಿಸಿದ್ರು ನಾನು ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ ಎನ್ನುವಂತ ಹಳೆಯ ಮಾರ್ಗ. ಅದು ಓಲ್ಡ್ ವೇ. ಅರ್ಥ ಆಯ್ತ್ರಿ? ಯೇಸು ಸ್ವಾಮಿ ಆ ಶಿಲುಬೆ ಮೇಲಿದ್ದಾಗ ಯೇಸು ಹೇಳಿದ ಮಾತೇನು? ತಂದೆ, ಇವ್ರು ಏನ್ ಮಾಡ್ತಾರೋ, ಇವ್ರ ಹರಿಯರು, ಇವ್ರೇನ್ ಏನ್ ಮಾಡು. ದಟ್ ಈಸ್ ದ ವೇ ಆಫ್ ದ ಕ್ರಾಸ್. ಅದು ಶಿಲುಬೆಯ ಮಾರ್ಗ, ಹಳೆಯ ಮಾರ್ಗ. ಅದು ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ, ಸ್ಟಾರ್ಟಿಂಗ್ ನಾನು ದೇವರನ್ನು ನಂಬಿದಾಗ ಯಾವ ಮಾರ್ಗದಲ್ಲಿದ್ದೆ, ಇವಾಗ ನಾನು ಯಾವ ಮಾರ್ಗದಲ್ಲಿದ್ದೀನಿ. ನಾನು ಯೇಸುವನ್ನು ನಂಬಿದಾಗ ಪ್ರಾರಂಭದಲ್ಲಿ ನನಗೆ ಸ್ವಾರ್ಥ ಇದ್ದಿಲ್ಲ, ನನಗೆ ಬೇಕು ನನಗೆ ಬೇಕಂತಿದ್ದಿಲ್ಲ. ನನಗಿಲ್ಲ ಅಂದ್ರು ನಾನು ಇನ್ನೊಬ್ರಿಗೆ ಕೊಡ್ತಾ ಇದ್ದೆ. ಒಬ್ರು ಯಾರಾದ್ರೂ ಫೋನ್ ಮಾಡಿದ್ರೆ, ಹೌದಾ ಬ್ರದರ್ ನೀವು ಬರಬೇಡ್ರಿ ನಾನೇ ಬರ್ತೀನಿ ಅಂತ ಪ್ರಾರ್ಥನೆ ಮಾಡಕ್ಕೆ ಓಡ್ತಾ ಇದ್ದೆ. ಯಾರಾದ್ರೂ ಕಷ್ಟದಲ್ಲಿ ಇದ್ದಾರಂದ್ರೆ, ನನಗಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೋಗ್ತಾ ಇದ್ದೆ. ಹಳೆಯ ಮಾರ್ಗ. ಯಾವ ಮಾರ್ಗ ಗೊತ್ತಾದು? ದ ವೇ ಆಫ್ ದ ಕ್ರಾಸ್. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿರುವ ಕ್ರಿಸ್ತನು. ಅಮ್ಮ, ನಾವು ಆ ಶಿಲುಬೆಯ ಮಾರ್ಗವನ್ನು ಆರಿಸ್ಕೊಳ್ಬೇಕ್ರಿ. ಈ ದಿನ ಫ್ಯಾಷನ್ ಜನರಿಗೆ, ಅವ್ರಿಗೆ ಇಷ್ಟ ಬಂದ ಮಾರ್ಗ ಆರಿಸ್ಕೊಳ್ತಾರ್ರಿ. ಇಲ್ಲ 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 ಇಲ್ಲ, ನಮಗೆ ಇರೋ ಮಾರ್ಗ ಇಕ್ಕಟ್ಟಿನ ಮಾರ್ಗ. ಯಾವ ಮಾರ್ಗ ರೀ? ಇಕ್ಕಟ್ಟಿನ ಮಾರ್ಗ. ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಯೋರು ಬಹಳ ಸ್ವಲ್ಪ ಜನ. ಯಾಕೆಂದ್ರೆ ಅದು ದಾರಿ ಬಿಕ್ಕಟ್ಟು ಅಂತ ಬೈಬಲ್ ಹೇಳ್ತದ್ರಿ. ಅದರಲ್ಲಿ ನೀನು ಪಡ್ಕೊಳ್ಳೋದೇನಿರೋದಿಲ್ಲ, ನೀನು ಕೊಡೋದೇ ಜಾಸ್ತಿ ಇರ್ತದೆ. ಅದರಿಂದ ನಿನಗೆ ಲಾಭ ಏನಾಗೋದಿಲ್ಲ, ನೀನು ಕಳ್ಕೊಳ್ಳೋದೇ ಜಾಸ್ತಿ ಇರ್ತದೆ. ಯೇಸು ಹೇಳಿದ ಮಾರ್ಗ ಒಂದು, ಒಬ್ಬನ ಯಾರಾದರೂ ನಿನ್ನ ಬಲಗೆನ್ನೆಗೆ ಹೊಡೆದ್ರೆ ಅಂದ್ರೆ ಅರ್ಥ, ನೀನು ಅವ್ರು ನಿನಗೆ ಅಪಕಾರ ಮಾಡಿದ್ರು ನೀನು ಅವ್ರಿಗೆ ಉಪಕಾರ ಮಾಡು, ನಿನಗೆ ಅವ್ರು ಕೆಟ್ಟದ್ದನ್ನ ಬಯಸಿದ್ರು ನೀನು ಅವ್ರಿಗೆ ಒಳ್ಳೆದನ್ನ ಬಯಸು. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ನೀವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿರಿ. ಹಲ್ಲೆಲೂಯಾ. ಇದು ಹಳೆಯ ಮಾರ್ಗ ರೀ. ಹಳೆಯ ಮಾರ್ಗ ಅಂದ್ರೆ ಇನ್ನೊಂದು, ನಮ್ಮ ಪ್ರಾರ್ಥನೆ ಜೀವಿತ, ನಮ್ಮ ವಾಕ್ಯದ ಅಧ್ಯಯನ, ವಾಕ್ಯದ ಓದುವಿಕೆ ಹೆಂಗಿತ್ತು ಅದಕ್ಕೆ ನಾವು ವಾಪಸ್ ಬರಬೇಕು. ಆಮೇನ್. ಆ ಮೊಣಕಾಲಿನ ಪ್ರಾರ್ಥನೆಗಳಿಗೆ ನಾವು ಹೋಗ್ಬೇಕು. ಆ ಬೈಬಲ್ ಅಧ್ಯಯನಕ್ಕೆ ನಾವು ಕೂತ್ಕೊಳ್ಬೇಕು. ಆ ಉಪವಾಸದ ಪ್ರಾರ್ಥನೆಗಳಿಗೋಸ್ಕರ ನಾವೊಂದು ನಿರ್ಧಾರ ಮಾಡಿಕೊಳ್ಬೇಕ್ರಿ. ಅದೇ ಹಳೆಯ ಮಾರ್ಗ. ಹಲ್ಲೆಲೂಯಾ. ಓಲ್ಡ್ ವೇ, ವೇ ಆಫ್ ದ ಕ್ರಾಸ್. ಅಮ್ಮ, ಏನೈತೆ? ಮೊದಲನೇ ಪ್ರೀತಿ. ಓಕೆ, ಅರ್ಥ ಆಯ್ತಾ? ನಾವು ಅದಕ್ಕೆ ವಾಪಸ್ ಬರ್ಬೇಕ್ರಿ. ಆ ಹಳೆಯ ದಾರಿಗೆ ವಾಪಸ್ ಬರ್ಬೇಕು. ಹಲ್ಲೆಲೂಯಾ. ನಾನು ಹೆಂಗಿದ್ದೆ ಅವಾಗ?
ಹಿಂದೆ ತಿರುಗಿ ನೋಡಿ ಹೆಂಗಿದ್ದೆ ನೀನು, ಇವಾಗ ಹೆಂಗಿದ್ದಿ? ಇವಾಗೆಲ್ಲ ಸ್ವಾರ್ಥ, ನಮಗೆ ಬೇಕು ಬೇಕು ಇದ್ರು ಬೇಕಂತೀವಿ. ಅವಾಗ ಇಲ್ಲ ಅಂದ್ರು ಕೊಡ್ತಿದ್ವಿ. ಅವಾಗ ನಮಗೆ ಗಾಡಿ ಆಯ್ತಾ ಏನಾಯ್ತಾ ನೋಡ್ತಿದ್ದಿಲ್ಲ, ಸೈಕಲ್ ಹಾಕೊಂಡು ಹೋಗ್ತಿದ್ವಿ ರೀ ಸುವಾರ್ತೆ ಸಾರಕ್ಕೆ. ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅಯ್ಯೋ ನನಗೆಲ್ಲ ಅನುಕೂಲ ಆಯ್ತಾ ನೋಡ್ತಿದ್ದಿಲ್ಲ, ನಾವು ನಡ್ಕೊಂಡು ಹೋಗ್ತಿದ್ವಿ. ನಾವು ನನಗಿನ್ನ ಜ್ಞಾಪಕ ಐತ್ರಿ, ಸಂಗನ ಕಲ್ಲಿಗೆ ನಾವು ನಡ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ಒಬ್ಬ ವ್ಯಕ್ತಿಗೆ. ಆಹಾ, ಈ ಸಮುದ್ರಕ್ಕೆ ಹೋಗ್ಬೇಕಾರೆ ಲೈಟ್ ಇಲ್ಲ, ಏನಿಲ್ಲ, ಅವಾಗ ರೋಡ್ ಕೂಡ ಇಲ್ಲ. ಆಹಾ, ಹಳೆ ದಾರಿ ನಾವು ಆರಿಸ್ಕೊಳ್ಬೇಕ್ರಿ. ಹಲ್ಲೆಲೂಯ. ಮೊದಲನೇದು ಯಾವ ಬಾಗಿಲು? ಕುರಿ ಬಾಗಿಲು. ಎರಡನೇದು ಮೀನಿನ ಬಾಗಿಲು. ಮೂರನೇದು ಹಳೆಯ ಬಾಗಿಲು. ನಾಲ್ಕನೇದು ಪ್ರಿಯರೇ, 13ನೇ ವಚನ, ತಗ್ಗಿನ ಬಾಗಿಲು, ಇಲ್ಲಾಂದ್ರೆ ಕಣಿವೆಯ ಬಾಗಿಲು. ತಗ್ಗಿಸುವಿಕೆ, ಆ ದೀನತೆ ಇರ್ಬೇಕ್ರಿ. ಎಲ್ರಿ, ನಾವು ರಕ್ಷಣೆ ಹೊಂದಿ ಸುವಾರ್ತೆ ಸೇವೆ ಮಾಡುತ್ತಾ ಹಳೆಯ ಮಾರ್ಗದಲ್ಲಿ ಜೀವಿಸ್ತಾ ಇದ್ರೆ ನಮಗಿರ್ಬೇಕಾದದ್ದು ಏನ್ ಗೊತ್ತ್ರಿ? ದೀನತೆ. ಪೇತ್ರ ಹೇಳ್ತಾನೆ, ನೀವು ದೀನ ಮನಸ್ಸೆಂಬ ವಸ್ತ್ರವನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೀನತೆ. ಆಮೇನ್. ನೋಡ್ರಿ, ಎತ್ತರವಾದ ಸ್ಥಳದಲ್ಲಿ ಮಳೆ ಬಿದ್ರು ಬಂದು ಶೇಖರಣೆ ಆಗೋದು ಎಲ್ಲಿರಿ? ಎಲ್ಲಿ ತಗ್ಗಿರ್ತದ ಅಲ್ಲಿರಿ. ಅಮ್ಮ, ನಾನು ಹೇಳ್ತೀನಿ, ದೇವರು ಯಾರನ್ನ ಕಟಾಕ್ಷಿಸ್ತಾನೆ ಗೊತ್ತಾ? ಬ್ಯೂಟಿಫುಲ್ ವಚನ ಓದ್ರಿ, ಯೆಶಾಯ 66ನೇ ಅಧ್ಯಾಯ. ಬ್ಯೂಟಿಫುಲ್ ವಚನ. ಈ ವಾಕ್ಯವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ವಾಕ್ಯವನ್ನಿಟ್ಟು ನೀವು ಪ್ರಾರ್ಥನೆ ಮಾಡ್ರಿ, ದೇವರೇ ನನ್ನ ಜೀವಿತ ಹಿಂಗ ಆಗ್ಬೇಕಪ್ಪ, ನನ್ನ ಜೀವಿತ ಹಿಂಗ ಆಗ್ಬೇಕಪ್ಪ. ನೋಡ್ರಿ, 66ನೇ ಅಧ್ಯಾಯ ಅದರ 2ನೇ ವಚನದ 2ನೇ ಭಾಗ ಈ ರೀತಿ ಹೇಳ್ತದೆ, ನಾನು ಕಟಾಕ್ಷಿಸುವುದು. ಅಲ್ಲಿಂದ ಹೋದ್ರಿ. ನಾನು ಕಟಾಕ್ಷಿಸುವವನು ಎಂತವನೆಂದರೆ, ಮೊದಲನೇದು ಯಾರಂತರಿ? ದೇವರು ಕಟಾಕ್ಷಿಸೋದು ಅಂದ್ರೆ ದೇವರು ನೋಡೋದು, ದೇವರು ಮೇಲಕ್ಕೆತ್ತೋದು ಯಾರನ್ನಂದ್ರೆ ದೀನನು. ಎಲ್ಲರೂ ಹೇಳ್ರಿ, ನಾವು ಸ್ಟಾರ್ಟಿಂಗ್ ಬಹಳ ದೀನರಾಗಿರ್ತೀವ್ರಿ. ಬರ್ತಾ ಬರ್ತಾ ಆ ಆತ್ಮಿಕ ಗರ್ವ ಬಂದ್ಬಿಡ್ತದೆ ನಮ್ಮ ಹತ್ರ. ನಾನೇನು ಅಂತ ಗರ್ವ ಬಂದ್ಬಿಡ್ತದ್ರಿ. ನಾನು ಸೇವೆ ಮಾಡ್ತೀನಿ ಅಂತ ಗರ್ವ ಇಲ್ಲ. ನಾವು ಹೋಗ್ತಾ 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 ಇನ್ನು ದೀನರಾಗ್ಬೇಕ್ರಿ. ಯೇಸು ಸ್ವಾಮಿ ಎಷ್ಟು ಅದ್ಭುತಗಳನ್ನು ಮಾಡಿದನೋ ಅಷ್ಟೇ ದೀನನಾದಾತ. ಶಿಷ್ಯರ ಕಾಲುಗಳನ್ನು ತೊಳೆದ. ಆ ಶಾಪವಾದ ಮರಣದ ಶಿಲುಬೆ ಕಂಬಕ್ಕೆ ಹೋಗ್ಲಿಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡ. ದೀನತೆ. ದೇವರು ಯಾರನ್ನ ಕಟಾಕ್ಷಿಸ್ತಾನೆ, ದೇವರು ಯಾರನ್ನ ನೋಡ್ತಾನೆ, ದೇವರು ಯಾರಿಗೆ ತನ್ನ ಮಾರ್ಗವನ್ನು ತೋರಿಸ್ತಾನೆ ಗೊತ್ತಾ? ಕಂಡವರಿಗೆಲ್ಲ ಅಲ್ಲ. ಯಾರು ದೀನನು, ದೀನನು, ಮನ ಮುರಿದವನು. ಹಲ್ಲೆಲೂಯಾ. ಈ ಮಾತನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನನ್ನ ಮಾತಿಗೆ ಭಯಪಡುವವನು. The man who trembles of my word. ದೇವರ ಮಾತಿಗೆ ಭಯಪಡೋರು ಬೇಕ್ರಿ. ಹಲ್ಲೆಲೂಯಾ. ಅವ್ರು ಯಾರು ಗೊತ್ತಾರಿ? ದೀನರು ಆತನ ಮಾತಿಗೆ ಭಯಪಡ್ತಾರ್ರಿ. ದೀನನು, ಮನ ಮುರಿದವನು, ಆತನ ಮಾತಿಗೆ ಭಯಪಡುವವರನ್ನ ದೇವರು ಕಟಾಕ್ಷಿಸ್ತಾನೆ, ನೋಡ್ತಾನ್ರಿ. ಈ ಮೂರು ಇರ್ಬೇಕ್ರಿ ನಮ್ಮ ಹತ್ರ. ನಾವು ದೀನರಾಗಿರ್ಬೇಕು, ಮನ ಮುರಿದವರಾಗಿರ್ಬೇಕು, ಆಮೇಲೆ ಆತನ ಮಾತಿಗೆ ನಾವು ಏನಾಗ್ಬೇಕಂತೆ? ಭಯಪಡ್ಬೇಕ್ರಿ. ತೆಲುಗಲ್ಲಿ ಹೇಳ್ತದೆ, ನಾ ಮಾಟಕ್ಕೂ ಒಣಕುವಾಡು. ಆಮೇನ್. ತೆಲುಗಲ್ಲಿ ಹಾಕ್ರೆ ಆ ಮಾತು, ವಾಕ್ಯ ಬ್ಯೂಟಿಫುಲ್ ಐತೆ. ತೆಲುಗಲ್ಲಿ ಓದ್ತೀನಿ ನೋಡ್ರಿ, ಬಹಳ ಚೆನ್ನಾಗೈತ್ರಿ ಈ ವಾಕ್ಯ. ತೆಲುಗಲ್ಲಿ ಹೇಳ್ತದೆ ಈ ರೀತಿಯಲ್ಲಿ, యెహోవా సెలవిచ్చుచున్నాడు, ఎవడు దీనుడై నలిగిన హృదయము గలవాడై నా మాట విని వణకుచుండునో వానినే నేను దృష్టించుచున్నాను. ಆತನ ಕಣ್ಣು ನಿನ್ ಮೇಲೆ ಇರ್ಬೇಕಂದ್ರೆ ನೀನು ದೀನನು, ಮನ ಮುರಿದವನು, ಆತನ ಮಾತಿಗೆ ಭಯಪಡುವವನಾಗಿರ್ಬೇಕ್ರಿ. ಆತನ ದೃಷ್ಟಿ ನಿನ್ನ ಮೇಲೆ ಇರ್ಬೇಕಂದ್ರೆ, ಆತನು ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸಬೇಕಂದ್ರೆ, ಯು ಹ್ಯಾವ್ ಟು ಬಿ ಹಂಬಲ್ ಮೈ ಬ್ರದರ್.
ಯು ಹ್ಯಾವ್ ಟು ಬಿ ಬ್ರೋಕನ್. ಯು ಶುಡ್ ಟ್ರಂಬಲ್ ಅಟ್ ಹಿಸ್ ವರ್ಡ್. ನೀನು ದೀನನಾಗಿ. ನಾನೊಬ್ಬ ದೈವ ಸೇವಕರಿಗೆ ಹೇಳಿದ, ಅಣ್ಣ ನನಗೋಸ್ಕರ ಪ್ರೇಯರ್ ಮಾಡ್ರಿ ಅಂದ್ರೆ ಆತ ಪ್ರೇಯರ್ ಮಾಡಿದ, ದೇವರೇ ಪ್ರಭಾಕರನ ಮುರಿಯಪ್ಪ, ನಾನು ಅನ್ಕೊಂಡೆ ಅಭಿಷೇಕ ಬರ್ಲಿ ಅಂತ ಪ್ರೇಯರ್ ಮಾಡ್ತಾನೇನೋ, 9 ವರ ಬರ್ಲಿ ಅಂತ ಪ್ರೇಯರ್ ಮಾಡ್ತಾನೆ ಅನ್ಕೊಂಡೆ. ಆತ ನನ್ನ ಮೇಲೆ ಕೈ ಇಟ್ಟು ಹೇಳಿದ, ದೇವರೇ ಇವನನ್ನು ಮುರಿಯಪ್ಪ, ಇವನು ಕಾಣೆ ಹಾಕ್ಬೇಕಪ್ಪ. ನನಗೆ ಅರ್ಥ ಆಗ್ಲಿಲ್ರಿ. ಅವಾಗ ಸೇವೆಯಲ್ಲಿ ಹೋಗ್ತಾ 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 ನನಗೆ ಅರ್ಥ ಆಯ್ತು, ದೇವರೇ ನನ್ನನ್ನು ಮುರಿಯಪ್ಪ, ಲಾರ್ಡ್ ಬ್ರೇಕ್ ಮೀ ಲಾರ್ಡ್. ನಾನು ಯಾವಾಗ ಮುರಿಯಲ್ಪಡ್ತೇನೋ ಅವಾಗ ಮಾತ್ರ ನಾನು ಹಂಚಲ್ಪಡ್ತೇನೆ ಪ್ರಿಯರೇ. ಆ ರೊಟ್ಟಿಯನ್ನು ಯೇಸು ಮುರಿದನು, ಆಮೇಲೆ ಹಂಚಿದನು. ನಮ್ಮ ಕ್ರೈಸ್ತ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಸೇವಾ ಜೀವಿತದಲ್ಲಿ ಪ್ರತಿದಿನ ನಾವು ಮುರಿಯಲ್ಪಡ್ಬೇಕ್ರಿ. ಗೊತ್ತಿಲ್ಲ, ನಿನ್ನ ಗಂಡನನ್ನು ಉಪಯೋಗಿಸಿ ದೇವರು ನಿನ್ನನ್ನು ಮುರಿಬಹುದು, ನಿನ್ನನ್ನು ಹೆಂಡತಿನ ಉಪಯೋಗಿಸಿ ದೇವರು ನಿನ್ನನ್ನು ಮುರಿಬಹುದು, ನಿನ್ನ ಮಕ್ಕಳನ್ನ ಉಪಯೋಗಿಸಿ ದೇವರು ನಿನ್ನ ಮುರಿಬಹುದು. ಗೊತ್ತಿಲ್ಲ. ಯಾಕೋಬನನ್ನು ದೇವ್ರು ಹೆಂಗೆ ಮುರಿದ? ಅವ್ರ ಮಾಮನ ಮನೆ ಕರ್ಕೊಂಡೋಗಿ ಬೆಂಡೆತ್ತಿದ. ಹೇಳ್ರಿ, ಮೋಶೆನ ದೇವ್ರು ಹೆಂಗೆ ಮುರಿದ? ಆ ಫರೋನ ಮುಂದೆ ನಿಲ್ಲಿಸಿ ಮುರಿದ. ನಾನು ನೀನು ಮುರಿಯಲ್ಪಡಬೇಕು, ನಾನು ನೀನು ದೀನರಾಗಬೇಕ್ರಿ. ನಿನ್ನ ಗಂಡ ಏನೋ ಮಾತಾಡಿದ, ನೀನು ಮುರಿಯಲ್ಪಡ್ತಾ ಇದೆಯಾ? ಓ, ದೇವ್ರ ನಿಮ್ಮ ಮೇಲೆ ದೃಷ್ಟಿ ಇಟ್ಟನಂತ ತಿಳ್ಕೊ. ಏನು ಹಿಂಗೆ ಮಾತಾಡ್ತೀವಿ? ನೀನು ಎ ಅಂದರೆ ನಾನು ಬಿ, ನೀನು ಸೇರಂದರೆ ನೀನು ಅರೆ ಸೇರಂದರೆ ಮುಗಿದ ಕತೆ. ದೀನನು, ಮನ ಮುರಿದವನು, ಆತನ ಮಾತಿಗೆ ಭಯಪಡುವವನು. ಅವ್ರನ್ನ ದೇವ್ರು ನೋಡ್ತಾನ್ರಿ, ಕಂಡ್ರ ನೋಡೋದಿಲ್ಲ. ಈ ಕ್ವಾಲಿಟಿ ಇರೋರನ್ನ ದೇವ್ರು ನೋಡ್ತಾನ್ರಿ. ಈ ಕ್ವಾಲಿಟಿ ನಾವು ಬಿಲ್ಡ್ ಮಾಡ್ಕೋಬೇಕ್ರಿ. ದೇವರೇ, ನಾನು ದೀನನಾಗ್ತೀನಪ್ಪ, ನಾನು ಮುರಿಯಲ್ಪಡ್ತೀನಪ್ಪ, ನಿನ್ನ ಮಾತಿಗೆ ನಾನು ಭಯಪಡ್ತೇನೆ. ಅಂಥವರನ್ನು ದೇವರು ಏನು ಮಾಡ್ತಾನಂತ್ರಿ? ದೃಷ್ಟಿಸುತ್ತಾನೆ. ಇದೇ ಕಣಿವೆಯ ಬಾಗಿಲು, ತಗ್ಗಿನ ಬಾಗಿಲು. ಅಂದರೆ ತಗ್ಗು, ಯು ಹ್ಯಾವ್ ಟು ಬಿ ಹಂಬಲ್. ಜನ ನಮ್ಮನ್ನು ಡೋರ್ ಮ್ಯಾಟ್ ಥರ ಯೂಸ್ ಮಾಡ್ಕೊಳ್ತಾರ್ರಿ, ನೋ ಪ್ರಾಬ್ಲಮ್. ನಾವು ಇನ್ನೊಬ್ಬರನ್ನು ಕ್ಲೀನ್ ಮಾಡೋಕ್ಕೆ ಇರಬೇಕು ರೀ, ನಾವು ಇನ್ನೊಬ್ಬರನ್ನು ಕಟ್ಟಲಿಕ್ಕೆ ಇರಬೇಕು. ಯಾವಾಗ ನೀನು ಕಟ್ತಿ ಗೊತ್ತಾ? ನೀನು ಯಾವಾಗ ಕೆಳಗಿರ್ತೀಯೋ ಅವಾಗೇ. ಇವಾಗ ಒಬ್ಬರು ಮೇಲೆ ಹೋಗ್ಬೇಕಂದ್ರೆ ನೀನು ಅವ್ರನ್ನ ಏನು ಮಾಡಬೇಕು? ಎತ್ತಬೇಕು. ಅವ್ರು ಎತ್ತಲ್ಲಿ ಪಡ್ಬೇಕಾದ್ರೆ ನೀನು ಎಲ್ಲಿರ್ಬೇಕು? ಕೆಳಗಿರ್ಬೇಕು, ದೀನತೆಯಲ್ಲಿರಬೇಕು. ಆಮೇನ್. ಭಾಳ ಇಂಪಾರ್ಟೆಂಟ್ ರೀ. ಹೋಗ್ತಾ 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 ನಾವು ಎಷ್ಟು ದೀನರಾಗಬೇಕಂದ್ರೆ ಯೇಸುವಿನ ಥರ ಆಗ್ಬೇಕ್ರಿ. ಸ್ವಂತ ಇಸ್ಕರಿತ ಯೂದ ಆತನ ಮಾರ್ಬಿಟ್ಟರಿ. ಎಷ್ಟು ದೀನನಾಗಿರ್ತಾನ್ರಿ ಯೇಸು ಸ್ವಾಮಿ. ಯೇಸು ಸ್ವಾಮಿ ಆತನಿಗೆ ರೊಟ್ಟಿ ಕೊಡ್ತಾನೆ, ದ್ರಾಕ್ಷಾರಸ ಕೊಡ್ತಾನ್ರಿ. ಆ ದೀನತೆ ನಮಗೆ ಬರ್ಬೇಕ್ರಿ. ಮೊದಲನೇದು ಕುರಿ ಬಾಗಿಲು, ಎರಡನೇದು ಮೀನ್ ಬಾಗಿಲು, ಮೂರನೇದು ಹಳೆಯ ದ್ವಾರ, ನಾಲ್ಕನೇದು ತಗ್ಗಿನ ಬಾಗಿಲು, ಐದನೇದು ಪ್ರಿಯರೇ 14ನೇ ವಚನ. 14ನೇ ವಚನ ಹೋದ್ರಿ. ತಿಪ್ಪೆ ಬಾಗಿಲು. ಎಲ್ಲ ಹೇಳ್ರಿ, ಯಾವ ಬಾಗಿಲು? ಯಾವ ಬಾಗಿಲು? ಇಂಗ್ಲಿಷಲ್ಲಿ ಹೇಳ್ತಾರೆ ಡಂಗ್ ಗೇಟ್. ತಿಪ್ಪೆ. ಎಲ್ಲ ಹೇಳ್ರಿ, ತಿಪ್ಪೆ ಹೇಳ್ರಿ. ಅವಾಗ ನಮ್ಮ ಇಲ್ಲಿ ಗುಡ್ಡದ ಹತ್ರ ಒಂದು ತಿಪ್ಪೆ ಹಾಕ್ತಾರೆ ಅಲ್ಲ, ಅಲ್ಲಿ ಏನ್ ಮಾಡಲ್ಲ, ಹೋಗ್ಬೇಕಾರೆ ಹಿಂಗೆ ಹಾಕಿ ಹೋಗ್ತಾರೆ ಅಷ್ಟೇ. ಅವ್ರು ಬರ್ತಾರ, ಮುನ್ಸಿಪಾಲ್ಟಿ ಅವರು ಕ್ಲೀನ್ ಮಾಡ್ತಾರ, ಮತ್ತೆ ಇವ್ರು ಸ್ಟೈಲಾಗಿ ಬರ್ತಾರೆ. ಅವ್ನು ಬಂದು ನೋಡ್ತಾನೆ, ತಿಪ್ಪೆ ಹಾಕ್ಬಿಟ್ಟಿರ್ತದ್ರಿ. ಅವನ ಕೆಲಸ ಏನು? ಬರೋದು ಕ್ಲೀನ್ ಮಾಡೋದು, ಬರೋದು ಕ್ಲೀನ್ ಮಾಡೋದು. ತಿಪ್ಪೆಯಲ್ಲಿ ಏನು ಹಾಕ್ತಾರ್ರಿ? ಬಂಗಾರ, ಬೆಳ್ಳಿ, ಅವಾಗೆ ಕೊಂಡ್ಕೊಂಬಂದಿರೋ ಹಾಲು ಹಾಕ್ತಾರ? ಇಲ್ಲ ರೀ, ಎಲ್ಲ ಏನಾಗ್ತಾರೆ? ಹೊಲಸು, ಕಸ. ನೋಡ್ರಿ, ಈ ತಿಪ್ಪೆ ಬಾಗಿಲು ಯಾವುದಕ್ಕೆ ಸೂಚನೆ ಅಂದ್ರೆ ದೇವರು ನಮ್ಮನ್ನು ಕೂಡ ಏನ್ ಮಾಡಿದ್ದಾನೆ ಗೊತ್ತ್ರಿ? ಶುದ್ಧೀಕರಣ ಮಾಡಿದ್ದಾನೆ. ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನ್ರಿ. ನಮ್ಮನ್ನ ದೇವರು ಪವಿತ್ರ ಮಾಡಿದ್ದಾನೆ. ಒಂದು ವಾಕ್ಯ ಐತ್ರಿ ಕೀರ್ತನೆಯಲ್ಲಿ, ಆತನು ದೀನರನ್ನ ತಿಪ್ಪೆಯಿಂದ ಎಬ್ಬಿಸಿ ಸಿಂಹಾಸನದ ಮೇಲೆ ಕೂಡಿಸುತ್ತಾನೆ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆ. ಆ ತಪ್ಪಿ ಹೋದ ಕುಮಾರ ಬಂದರಿ. ಹೆಂಗಿದ್ದ ಗೊತ್ತಾ? ಅವನು ಭಾಳ ಹೊಲಸಿದ್ದ. ಯಾಕೆ? ಅವನು ಮಾಡೋ ಕೆಲಸ ಹಂಗಿತ್ರಿ. ಎಲ್ಲಿ ಕೆಲಸ ಮಾಡ್ತಿದ್ದ? ಹಂದಿಗಳ ಹತ್ರ ಕೆಲಸ ಮಾಡ್ತಿದ್ದಾರೆ. ಹಂದಿಗಳೇ ಮೇವು ಹಾಕ್ತಿದ್ದ. ಹೆಂಗಿರ್ತಾನ್ರಿ?
ಅಂದರೆ ಹಂದಿ ಕಾಯ್ದೇನು ತಪ್ಪಲ್ಲ, ಅದು ಕೂಡ ಒಂದು ಕೆಲಸನೇ. ಆದರೆ ಗಲೀಜಾಗ್ಬಿಟ್ಟಿದ್ದ ಅವನು. ತಂದೆ ಅವನು ಬಂದಾಗ ಅವನನ್ನು ಅಪ್ಪಿಕೊಂಡು ಮುದ್ದಾಡಿ, ಏಯ್ ಫಸ್ಟ್ ನನ್ನ ಮಗನಿಗೆ ಸ್ನಾನ ಮಾಡಿಸ್ರಿ ಅಂದ. ಏನು ಮಾಡಿಸ್ರಿ ಅಂದರಿ? ಯಾಕೆ? ಇವನು ತಿಪ್ಪೆಯಲ್ಲಿ ಬಿದ್ದಾನಪ್ಪ, ಇವನು ಕೆಟ್ಟೋಗ್ಯಾನಪ್ಪ, ಇವನು ವಾಸನೆ ಬರ್ತಾ ಇದ್ದಾನೆ, ಇವನಿಗೆ ಫಸ್ಟ್ ಏನು ಮಾಡಿಸ್ರಿ? ಕ್ಲೀನ್ ಮಾಡಿರಿ. ಶುದ್ಧೀಕರಣ. ಯೇಸು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಾನ್ರಿ. 1 ಯೋಹಾನ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸಿದೆ. ಹಲ್ಲೆಲೂಯಾ. ಎಲ್ಲೋ ತಿಪ್ಪೆಯಲ್ಲಿ ಬಿದ್ದಿದ್ದೀವಿ ನಾವು, ಪಾಪ ಎನ್ನುವಂಥ ತಿಪ್ಪೆಯಲ್ಲಿ ಬಿದ್ದಿದ್ದೆವು, ಶಾಪ ಎನ್ನುವಂಥ ತಿಪ್ಪೆಯಲ್ಲಿ ಬಿದ್ದಿದ್ದೆವು. ದೇವರು ನಮ್ಮನ್ನು ಅಲ್ಲಿಂದ ಎತ್ತಿ ತನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ದಾನೆ. ಹಲ್ಲೆಲೂಯಾ. ಜೊರಗಳ್ರಿ, ನಾನು ಯೇಸುವಿನ ರಕ್ತದಿಂದ ಶುದ್ಧಿಯಾಗಿದ್ದೇನೆ, ಪವಿತ್ರವಾಗಿದ್ದೇನೆ. ನಾನಿನ್ನ ತಿಪ್ಪೆಯಲ್ಲಿಲ್ಲ. ಆತನು ಮತ್ತೆ ನನಗೆ ತನ್ನ ಮಗನು ಎನ್ನುವಂಥ ಅಧಿಕಾರ ಕೊಟ್ಟನ್ರಿ. ತಂದೆ ಹೇಳ್ದೆ, ಹೋಗಿ ಇವನಿಗೆ ಸ್ನಾನ ಮಾಡಿಸ್ರಿ, ಹೊಸ ನಿಲುವಂಗಿ ಹಾಕ್ರಿ. ಅವನ ಕೈಗೆ ತಂದೆ ಉಂಗುರ ಹಾಕ್ದ. ಶುದ್ಧೀಕರಣ. ಎಲ್ಲರಿ ಏನಾಗಿದ್ದೇವೆ ನಾವು? ಹೆಂಗೆ ಶುದ್ಧರಾಗಿದ್ದೇವೆ? ನಮ್ಮ ನೀತಿ ಕ್ರಿಯೆಗಳಿಂದಲ್ಲ, ನಾನು ಯಾರಿಗೋ ಅನ್ನದಾನ ಮಾಡೋದ್ರಿಂದಲ್ಲ, ಕಾಣಿಕೆ ಕೊಡೋದ್ರಿಂದಲ್ಲ, ಚರ್ಚಿಗೆ ಬರೋದ್ರಿಂದಲ್ಲ, ಯೇಸುವಿನ ರಕ್ತದಿಂದ ನಾನು ಶುದ್ಧವಾಗಿದ್ದೇನೆ. ಹಲ್ಲೆಲೂಯಾ. ಆಮೆನ್. ಮೊದಲನೇ ಬಾಗಿಲು ಕುರಿ ಬಾಗಿಲು, 2ನೇ ಬಾಗಿಲು ಮೀನು ಬಾಗಿಲು, 3ನೇ ಬಾಗಿಲು ಹಳೆಯ ದ್ವಾರ, 4ನೇ ಬಾಗಿಲು ತಗ್ಗಿನ ಬಾಗಿಲು, 5ನೇ ಬಾಗಿಲು ತಿಪ್ಪೆ ಬಾಗಿಲು, 6ನೇ ಬಾಗಿಲು ಬುಗ್ಗೆಯ ಬಾಗಿಲು. ನೆಹೆಮಿಯ 1ನೇ ಅಧ್ಯಾಯ 15ನೇ ವಚನ. ಬುಗ್ಗೆ, ಫೌಂಟೇನ್ ಗೇಟ್, ಬುಗ್ಗೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಕಾರಂಜಿ ಅಂತೀವ್ರಿ ಅದನ್ನು. ಅಂದ್ರೆ ಅದರಲ್ಲಿ ನೀರು ಏನಾಗ್ತಿರ್ತದ್ರಿ? ಉಕ್ಕುತ್ತಾನೆ ಇರ್ತದೆ, ಉಕ್ಕುತ್ತಾನೆ ಇರ್ತದೆ. ಯೇಸು ಸ್ವಾಮಿ ಹೇಳ್ದ, ಯೋಹಾನ ಬರೆದ ಸುವಾರ್ತೆಗೆ ಹೋಗೋಣ, 7ನೇ ಅಧ್ಯಾಯ ಅದರ 37ನೇ ವಚನ ಓದ್ರಿ. 7:37 ಜಾನ್, ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, chapter 7 verse 37. ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೇಳಿದನು. ಹಲ್ಲೆಲೂಯಾ. ನದಿಗಳು, ಫೌಂಟೇನ್, ಬುಗ್ಗೆಗಳು ಹರಿತದೆ ಅಂತ ಹೇಳಿದ್ರಿ. ನೋಡ್ರಿ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಸುವಾರ್ತೆನ ಸಾರಿದ್ದೇವೆ, ನಾವು ಶಿಲುಬೆಯ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಆಮೇಲೆ 4ನೇದು ಯಾವ ಬಾಗಿಲು? ತಗ್ಗಿನ ನಾವು ದೀನರಾಗಿ ಜೀವಿಸ್ತಾ ಇದ್ದೇವೆ. ಆಮೇಲೆ 5ನೇ ಬಾಗಿಲು ನಾವು ತಿಪ್ಪೆಯಿಂದ ಎತ್ತಲ್ಪಟ್ಟು ನಾವು ಶುದ್ಧರಾಗಿದ್ದೇವೆ. 6ನೇದು ಯಾವ್ದು? 5ನೇದು ಯಾವನಂದ್ರಿ? 6ನೇದು ಏನಂದ್ರೆ ನಾವು ಪವಿತ್ರಾತ್ಮನನ್ನ ಹೊಂದಿಕೊಂಡು ಜೀವಿಸ್ಬೇಕ್ರಿ. We have to live a life of the full of the Holy Spirit. ಪವಿತ್ರಾತ್ಮನನ್ನ ಹೊಂದಿಕೊಂಡು ನಾವು ಜೀವಿಸ್ಬೇಕ್ರಿ. ಯಾಕಂದ್ರೆ ನಮ್ಮ ಜೀವನ, ಆತ್ಮಿಕ ಜೀವನ ಅನ್ನೋದು ನಮ್ಮ ಸ್ವಂತ ಬಲದಿಂದ ನಡೆಯೋದಿಲ್ರಿ. ಅದಕ್ಕೆ ದೇವರು ಆ ಜೆರುಬ್ಬಾಬೆಲನಿಗೆ ಹೇಳಿದ, ಜೆರುಬ್ಬಾಬೆಲೇ, ಇದು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ದೇವರ ಆತ್ಮನಿಂದಲೇ ಆಲಯ ಕಟ್ಟಲ್ಪಡ್ತದೆ. ನೋಡ್ರಿ, ನಮ್ಮ ಆತ್ಮಿಕ ಜೀವಿತ ಸಾಗಿಸಲ್ಪಡ್ಬೇಕ್ರಿ. ಜಯಪ್ರದವಾಗಿ ನಾವು ಜೀವಿಸ್ಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನು ಬೇಕ್ರಿ. ಆ ಪವಿತ್ರಾತ್ಮನಿಗೋಸ್ಕರ ನಾವು ಕಾಯ್ಬೇಕ್ರಿ ಪ್ರತಿದಿನ. ಆ ಮೇಲಂತಸ್ತಿನ ಮನದಲ್ಲಿ 120 ಮಂದಿ ಶಿಷ್ಯರು, ಅವ್ರ ಜೊತೆಗೆ ಬೇರೆಯವರು ಕೂಡ ಏನ್ ಮಾಡಿದ್ರಂತ್ರಿ? ದೇ ಆರ್ ವೇಟಿಂಗ್ ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮನ ಹೊರಸೂಸುವಿಕೆಗೋಸ್ಕರ, ಪವಿತ್ರಾತ್ಮನ ತುಂಬಿಸುವಿಕೆಗೋಸ್ಕರ ಅವರು ಕಾಯ್ತಾ ಇದ್ರಿ. ಹಲ್ಲೆಲೂಯಾ. ಈ ಒಂದು ಬುಗ್ಗೆಯ ಬಾಗಿಲು ಯಾವುದಕ್ಕೆ ಸೂಚನೆ ಅಂದರೆ ಪವಿತ್ರಾತ್ಮನ ತುಂಬಿಸುವಿಕೆಗೆ. ಆ ಜೀವಜಲ, ಲಿವಿಂಗ್ ವಾಟರ್ಸ್ ಯಾರು ಗೊತ್ತರಿ? ಪವಿತ್ರಾತ್ಮನು. ಅದಕ್ಕೆ ಸಮರ್ಯ ಸ್ತ್ರೀಗೆ ಯೇಸು ಹೇಳ್ದ, ಅಮ್ಮ, ಈ ನೀರು ಯಾಕೋಬನು ತೆಗೆಸಿದೆ, ಈ ಬಾವಿ ನೀರು ಕುಡಿದ್ರೆ ನಿನಗೆ ದಾಹ ಆಗ್ತದಮ್ಮ. ನಾನು ಕೊಡೋ ನೀರನ್ನು ನೀನು ಕುಡಿದ್ರೆ ನಿನಗೆ ಎಂದಿಗೆ ಏನಾಗೋದಿಲ್ಲ. ಪ್ರಿಯರ, ನಾನು ಹೇಳ್ತೀನಿ ಕೇಳ್ರಿ, ಫ್ಲೆಶ್
ಕೆನಾಟ್ ಸ್ಯಾಟಿಸ್ಫೈ ಯು. ಶರೀರ ನಿನ್ನನ್ನು ಎಂದಿಗೂ ತೃಪ್ತಿಪಡಿಸೋದಿಲ್ರಿ. ಇವತ್ತು ಇದಾಗೈತಾ, ನಾಳೆ ಇದೊಂದು ಬೇಕು, ಅದು ಬೇಕು. ನಾನು ಅದಕ್ಕೆ ಪ್ರಸಂಗ ಹೇಳ್ತೇನೆ, ನಮ್ಮ ಕಣ್ಣುಗಳಿಗೆ ಏನಿಲ್ಲ ಅಂತಾರಿ, ತೃಪ್ತಿ ಇಲ್ಲ. ಅದು ಇನ್ನೂ ಬಯಸ್ತದೆ. ನೀನು ಶರೀರದಲ್ಲಿ ಜೀವಿಸಿದರೆ, ಶಾರೀರಿಕವಾಗಿ ನೀನು ಜೀವಿಸಿದರೆ, ಶರೀರ ಭಾವದವುಗಳ ಮೇಲೆ ನೀನು ಮನಸ್ಸಿಟ್ರೆ ತೃಪ್ತಿಯಾದ ಜೀವಿತ ಜೀವಿಸಕ್ಕಾಗೋದಿಲ್ಲ. ನೀನು ಯಾವಾಗ ಆತ್ಮನ ವಿಷಯಗಳ ಮೇಲೆ ನೀನು ಮನಸ್ಸಿಡ್ತೀಯೋ ಆವಾಗ ನೀನು ದೇವರಿಗೆ ಮೆಚ್ಚುಗೆಯಾದ ಜೀವಿತ ಜೀವಿಸ್ತಿ, ನೀನು ತೃಪ್ತಿಕರವಾದ ಜೀವಿತ ಜೀವಿಸ್ತಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಶತ್ರುತ್ವ, ಆತ್ಮನವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಇಷ್ಟ ಅಂತರಿ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ನಮ್ಮನ್ನು ತೃಪ್ತಿ ಪಡಿಸ್ತಾನ್ರಿ. ದುರಾಸೆ ಐತಲ್ರಿ, ಅದನ್ನು ನಮ್ಮ ತೃಪ್ತಿಕರವಾದ ಜೀವಿತದಲ್ಲಿ ಜೀವಿಸಕ್ಕೆ ಬಿಡೋದಿಲ್ರಿ. ದುರಾಸೆ ಇರೋರು ಯಾವಾಗಲೂ ತೃಪ್ತಿದಾಯಕ ಸಮಾಧಾನದಾಯಕ ಜೀವಿತ ಜೀವಿಸೋದಿಲ್ರಿ. ಅದಕ್ಕೆ ನಾವು ಪವಿತ್ರಾತ್ಮನ ತುಂಬಿಸುವಿಕೆ, ಎಲ್ಲ ಹೇಳ್ರಿ, ಪವಿತ್ರಾತ್ಮನ ತುಂಬಿಸುವಿಕೆ ಹೇಳ್ರಿ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬಹಳ ಪ್ರಾಮುಖ್ಯ ರೀ. TGS ದಿನಕರ್ ಅಂಕಲು 7 ವರ್ಷ 7 ಗಂಟೆ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ಎಷ್ಟು ವರ್ಷ, ಎಷ್ಟು ತಾಸು? 7 ತಾಸು. ಒಂದು ದಿನ ಪವಿತ್ರಾತ್ಮನ ಬಂದಂತರಿ, ಆತನನ್ನು ಪರಲೋಕಕ್ಕೆ ಕರ್ಕೊಂಡು ಹೋದ್ರು ಅಂತಾರೆ. ಹಲ್ಲೆಲೂಯ. ನೋಡ್ರಿ, ಪವಿತ್ರಾತ್ಮನನ್ನು ಹೊಂದಿಕೊಂಡು ಮಾಡಿದ ಸೇವೆ ಇವತ್ತಿಗೂ ಇಂಪ್ಯಾಕ್ಟ್ ಆಗ್ತಾ ಐತ್ರಿ. ಇವತ್ತಿಗೂ ಅವ್ರಿಗೆ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳೈತೆ, ಮೆಸೇಜ್ಗಳೈತೆ, ಕೇಳಿದ್ರೆ ಇವತ್ತಿಗೂ ದೇವ್ರು ಮಾತಾಡ್ತಾನ್ರಿ ಆ ವಾಕ್ಯದ ಮೂಲಕ. ನಾವು ಪವಿತ್ರಾತ್ಮ ಭರಿತ ಜೀವಿತವನ್ನು ಜೀವಿಸ್ಬೇಕು. ಹಲ್ಲೆಲೂಯ. ಮೊದಲನೇ ಬಾಗಿಲು ಯಾವುದು? ಕುರಿ ಬಾಗಿಲು. ಎರಡನೇ ಬಾಗಿಲು ಮೀನಿನ ಬಾಗಿಲು. ಹಿಂಗೆ ಅನ್ಬೇಡ್ರಿ, ನಿದ್ದೆ ಬರ್ತದೆ, ಹೇಳ್ರಿ ಬಾಯ್ ತೆರೆದು. ಮೂರನೇದು ಹಳೆಯ ಬಾಗಿಲು. ನಾಲ್ಕನೇದು ತಗ್ಗಿನ ಬಾಗಿಲು. ಐದನೇದು ತಿಪ್ಪೆ ಬಾಗಿಲು. ಆರನೇದು ಬುಗ್ಗೆಯ ಬಾಗಿಲು. ಏಳನೇದು ನೀರಿನ ಬಾಗಿಲು. ಮೂರನೇದು 26ನೇ ವಚನ ಓದ್ರಿ, ಅಂಡರ್ಲೈನ್ ಮಾಡ್ಕೊಳ್ರಿ. 3:26. ನೀರು ಬಾಗಿಲು. ಎಲ್ಲ ಹೇಳ್ರಿ, ನೀರು ಬಾಗಿಲು. ಬರ್ಕೊಳ್ರಮ್ಮ, ಬರ್ಕೊಳ್ರಿ. ವೆರಿ ಗುಡ್. ಬಹಳ ಜನ ಬರ್ಕೊಳ್ತಿದ್ರು, ವೆರಿ ಗುಡ್. ದೇವರ ನಿಮ್ಮನ್ನ ಆಶೀರ್ವಾದ ಮಾಡಿ. ನೀರಿನ ಬಾಗಿಲು. ಈ ನೀರು ಯಾವುದಕ್ಕೆ ಸೂಚನೆ ಅಂದ್ರೆ ದೇವರ ವಾಕ್ಯಕ್ಕೆ ಸೂಚನೆ ಪ್ರಿಯರೇ. ಮತ್ತೆ ನಮ್ಮ ಆತ್ಮಿಕ ಆನಂದ ರೀ. ನೋಡ್ರಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೆ ಆನಂದ ಇರ್ಬೇಕ್ರಿ. ಎಲ್ಲರನ್ನ ನೋಡ್ರಿ, ಆಮೇಲೆ ಏನಿರ್ಬೇಕ್ರಿ ನಮ್ಮ ಆತ್ಮಿಕ ಜೀವಿತದಲ್ಲಿ? ಸ್ವಲ್ಪ ಜನಕ್ಕೆ ಆತ್ಮಿಕ ಜೀವಿತದಲ್ಲಿ ಉಲ್ಲಾಸನೇ ಇಲ್ಲ ರೀ. ಒಣಗೋಗ್ಬಿಟ್ರ ಅವರು. ಏನ್ ಚರ್ಚಿಗೆ ಹೋಗಲ್ಲ ಅಪ್ಪ, ಚಪ್ಪಿದೆ ಚಪ್ತಾರೆ, ಏನ್ ಪಾಠ ನಾವು ಅಲ್ಲಿ ಹಾಡಾಡ್ತಿದ್ದ. ಸ್ವಲ್ಪ ಜನ ನಾವು ಹಾಡಾಡ್ತಿದ್ರೆ ಅವ್ರಿಗೆ ಜೋಕಾಲಿ ಇದ್ದಂಗೆ. ಜೋಕಾಲಿ ಇರ್ತಲ್ರಿ, ನಾನು ಹೆಂಡ್ತಿ ಹೇಳ್ದಮ್ಮ ಮಕ್ಕಳಿಗೆ ಜೋಕಾಲಿ ಅಭ್ಯಾಸ ಮಾಡಿಸ್ಬೇಡಮ್ಮ ಅಂತ. ಯಾಕೆ? ಉಯ್ಯಾಲೆ ಓ ಯಾಕೆ? ಅವ್ರಿಗೆ ಉಲ್ಲಾಸನೇ ಇಲ್ಲ ಆತ್ಮಿಕ ಜೀವಿತದಲ್ಲಿ. ಯಾರೋ ಹೇಳಿದ್ರೆ ಚಪ್ಪಾಳೆ ತಡ್ತಾರೆ, ಯಾರೋ ಹೇಳಿದ್ರೆ ಚರ್ಚಿಗೆ ಬರ್ತಾರೆ, ಯಾರೋ ಹೇಳಿದ್ರೆ ಕೆಲಸ ಮಾಡ್ತಾರ್ರಿ. ದೇ ಲಾಸ್ಟ್ ದ ಸ್ಪಿರಿಚುವಲ್ ಜಾಯ್. ಏನು? ಆತ್ಮಿಕ ಉಲ್ಲಾಸ. ಹೇಳ್ರಿ, ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಆತ್ಮಿಕ ಉಲ್ಲಾಸ. ಹೇಳ್ರಿ, ಹೇಳ್ರಿ, ಜೋರಾಗಿ ಹೇಳ್ರಿ. ನಿನಗೆ ಆತ್ಮಿಕ ಉಲ್ಲಾಸ ಯಾವಾಗಿರ್ತದೆ ಗೊತ್ತಾ? ಯಾವಾಗ ಈ ನೀರು, ವಾಕ್ಯ ಎನ್ನುವಂತ ನೀರ್ರಿ. ಎಷ್ಟು ದಿನ ಸ್ನಾನ ಮಾಡ್ತೀರಿ? ಕೈ ಎತ್ತಿರಿ. ವೆರಿ ಗುಡ್. ದಿನ ಸ್ನಾನ ಮಾಡ್ಬೇಕು. ಅಟ್ಲೀಸ್ಟ್ ನಾನು ಕೇಳ್ತೀನಿ ಅಂತ ಸ್ನಾನ ಮಾಡಿ. ದಿನ ಸ್ನಾನ ಮಾಡಿದ್ರೆ ನಾವು ಹೆಂಗಿರ್ತೀವಿ? ಕ್ಲೀನ್ ಇರ್ತೀವಿ. ದಿನ ತಲೆ ಸ್ನಾನ ಮಾಡಿದ್ರೆ ಮೈ ಸ್ನಾನ ಮಾಡ್ಬೇಕ್ರಿ. ಆಮೇಲೆ ನೋಮೆ ನಂತರ ಫ್ರೆಶ್ ಕಾಣ್ಬೇಕಂದ್ರೆ ದಿನ ಸ್ನಾನ ಮಾಡ್ಬೇಕು. ಅರ್ಥ ಆಯ್ತ್ರಿ? ಸ್ನಾನ ಮಾಡಿದ್ರೆ ಏನಾಗ್ತದೆ ಹೇಳ್ರಿ? ಹೇಳ್ರಿ, ಹೇಳ್ರಿ. ಕ್ಲೀನ್ ಆಗ್ತೀರಿ. ವಾಸನೆ. ಸ್ವಲ್ಪ ಜನ ಪಕ್ಕದಲ್ಲಿ ಹೋದ್ರೆ
ನಾನು ಸ್ವಲ್ಪ ಜನ ಜೊತೆಗೆ ಹೋಗ್ತಿದ್ದೆ, ಅವ್ರು ಕೈ ಎತ್ತಾರ್ದಂಗೆ ಪ್ರೇಯರ್ ಮಾಡ್ತಿದ್ದೆ. ದೇವ್ರವ್ರು ಕೈ ಎತ್ತಬಾರ್ದಪ್ಪ, ಕೈ ಎತ್ತಿದ್ರೆ ನಾನು ಬಿದ್ದುಬಿಡ್ತೀನಿ ದೇವ್ರೆ. ನಾನು ಕೈ ಎತ್ತಿ ಪ್ರಾರ್ಥನೆ ಮಾಡಿದ್ರೆ ಅವ್ರು ಬಿಡ್ಬೇಕು. ಒಂದ್ ವೇಳೆ ನಾನು ಪ್ರಾರ್ಥನೆ ಮಾಡಿದ್ರೆ ಅವ್ರ ಕೈ ಎತ್ತಿ ನಾನು ಬಿದ್ದುಬಿಡ್ತೀನಿ. ಕ್ಲೀನ್ ಇರ್ಬೇಕ್ರಿ ನಾವು. ನಾನು ದೇವರ ಆಲಯ, ಅರ್ಥ ಐತ್ರಿ? ನಾನು ಯಾರ ಆಲಯ? ಪವಿತ್ರಾತ್ಮನ ಆಲಯ. ನನ್ನ ದೇಹ ನಾನು ಕ್ಲೀನ್ ಇಟ್ಕೋಬೇಕ್ರಿ. ತಲೆ ಬಾಚ್ಕೋಬೇಕು, ಎಣ್ಣೆ ಹಚ್ಕೋಬೇಕು ಚೆನ್ನಾಗಿ. ಹಲ್ಲೆಲೂಯಾ. ಹೊಲಿಸಿದ್ರೆ ನಾವೇ ಸೇರಲ್ಲ ಅಂದ್ರೆ ಪರಿಶುದ್ಧಾತ್ಮನ ಹೆಂಗ್ರಿ? ಆಮೇನ್. ನನ್ನ ದೇಹ ಪವಿತ್ರಾತ್ಮನ ಆಲಯ. ಆಮೇಲೆ ಇವತ್ತೊಂದು ಪ್ರತಿಜ್ಞೆ ಮಾಡ್ತಾರೆ ಎಲ್ಲರೂ, ದಿನ ಸ್ನಾನ ಮಾಡ್ತೀರಂತ ಮಾಡ್ರಿ. ಆಮೇಲೆ ನಗ್ತೀರಂದ್ರೆ ಅರ್ಥ ಏನು? ಮಾಡ್ತಿದ್ರೆ ಅರ್ಥ ಬಿಡ್ರಿ. ನೀರಿನ ಬಾಗಿಲು, ಯಾವ ಬಾಗಿಲಿದು? ಬೈಬಲ್ ಅಲ್ಲಿ ನೀರನ್ನ ದೇವರ ವಾಕ್ಯಕ್ಕೆ ಹೋಲಿಸಲಾಗಿದೆ. ಎಫೆಸಿ ಪತ್ರಿಕೆ ಬರ್ರಿ, ನಾವು ನಗ್ಸಿಲ್ಲ ಅಂದ್ರೆ ನಿದ್ದೆ ಮಾಡ್ಬಿಡ್ತೀರಿ. 2ನೇ ಅಧ್ಯಾಯ, ಎಫೆಸಿ ಪತ್ರಿಕೆ 5ನೇ ಅಧ್ಯಾಯ. ವೆರಿ ಗುಡ್. 27ನೇ ವಚನದಿಂದ ಹೋದ್ರಿ. ನೋಡ್ರಿ, ನನ್ನ ಪ್ರಾರ್ಥನೆ ಇದಾಗಿತ್ರಿ. ನಾನು ಯವ್ವನಸ್ಥನಾಗಿ ಇವಾಗ್ಲೂ ವಾಕ್ಯ ಓದ್ತೀನಿ. ನನ್ನ ಪ್ರಾರ್ಥನೆ ಏನ್ ಗೊತ್ತಾ? ದೇವರೇ, ಈ ವಾಕ್ಯ ಎನ್ನುವಂತ ನೀರಿನಿಂದ ನನ್ನ ತೊಳೆಯಪ್ಪ. ಏನ್ರಿ? ವಾಕ್ಯ ಪರಿಶುದ್ಧವಾದದಲ್ಲ ಬೈಬಲ್ ಹೇಳ್ತದ್ರಿ. ಕೀರ್ತನಗಾರ ಹೇಳ್ತಾನೆ, 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಗಿಂತ ಅಪರಂಜಿಗಿಂತ ಶ್ರೇಷ್ಠ ನಿನ್ನ ವಾಕ್ಯ ಅಂತ ಹೇಳ್ತಾನ್ರಿ. ದೇವರ ವಾಕ್ಯ ಮಲಿನವಿಲ್ಲದ್ದು. ಇಬ್ರಿಯ 4:12 ಹೇಳ್ತಿದೆ, ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಕಾರ್ಯ ಸಾಧಕ. ದೇವರ ವಾಕ್ಯ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇದ್ದಂಗ್ರಿ. ಹೇಳ್ರಿ, ಏನ್ ಮಿಷಿನ್ ಇದ್ದಂಗೆ? ಸ್ಕ್ಯಾನಿಂಗ್. ಸ್ಕ್ಯಾನ್ ಮಾಡಿದ್ರೆ ನಮ್ಮ ಒಳಗೆ ಏನಾಯ್ತು ಗೊತ್ತಾಗ್ತದ್ರಿ. ಇದು ಎಂತ ಸ್ಕ್ಯಾನರ್ ಅಂದ್ರೆ, ನಿನ್ನ ಹೃದಯದೊಳಗೆ ಏನಾಯ್ತು ಅದನ್ನ ಸ್ಕ್ಯಾನ್ ಮಾಡ್ತದೆ ದೇವರ ವಾಕ್ಯ. ಹೃದಯದ ಆಲೋಚನೆಗಳನ್ನ, ಹೌದಲ್ರಿ? ನಾವು ಮನುಷ್ಯರು ಹೊರಗೆ ನೋಡಿದ ಅಬ್ಬಬ್ಬಬ್ಬ ಏಮುನ್ನಡಪ್ಪ ಪ್ರಭಾಕರ್ ಹೃದಯಂಲ ಏಮುಂದ ದೇವನ ವಾಕ್ಯಾನಕ್ಕೆ ತಿಳಿಸಿ. ಅದಕ್ಕೆ ದೇವರ ವಾಕ್ಯ ಯಾಕೋಬನು ಹೇಳ್ತದೆ, ಕನ್ನಡಿ ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಮಿರರ್. ನೀನ್ ಯಾವಾಗ ಮಿರರ್ ಮುಂದೆ ನಿಂದಿರ್ತೀಯೋ ನಿನ್ನ ಲೋಪ ದೋಷಗಳೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಒಬ್ಬ ದೈವ ಸೇವಕ ಹೇಳ್ದ, ವಾಕ್ಯ ಓದುವವನು, ಪ್ರಾರ್ಥನೆ ಮಾಡುವವನು ಪಾಪ ಮಾಡಲಾರನು. ಪಾಪ ಮಾಡುವವನು ವಾಕ್ಯ ಓದಲಾರನು, ಪ್ರಾರ್ಥನೆ ಮಾಡಲಾರನು. ಯಾಕೆ? ನಾನು ಹೇಳ್ತೇನ್ರಿ, ಪ್ರಾರ್ಥನೆ ಅನ್ನೋದೊಂದು ಗೋಡೆ, ಪ್ರಾರ್ಥನೆ ಅನ್ನೋದೊಂದು ಮೋಡ ಇದ್ದಂಗೆ. ನಿನ್ನನ್ನು ಸಂರಕ್ಷಿಸ್ತದೆ, ನಿನ್ನ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸ್ತದೆ. ವಾಕ್ಯ ಕತ್ತಿರಿ, ಯಾವ್ದು ಕೆಲಸಕ್ಕೆ ಬರೋದಿಲ್ಲ, ಕಟ್ ಮಾಡ್ತದ್ರಿ. ಅದಕ್ಕೆ ಪ್ರತಿದಿನ ನಾವು ಈ ವಾಕ್ಯದ ಮುಂದೆ ನಿಲ್ಬೇಕು, ವಾಕ್ಯ ಓದ್ಬೇಕ್ರಿ. ವಾಕ್ಯ ಹೇಳ್ತದೆ, ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮೈಮೇಲಕ್ಕೂ ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿ. ನಾವು ಹೆಂಗೆ ಶುದ್ಧ ಆಗ್ತೀವಿ ಅಂದ್ರೆ ದೇವರ ವಾಕ್ಯ ಉಪದೇಶ. ಹೇಳ್ರಿ, ವಾಕ್ಯೋಪದೇಶ. ಹೇಳ್ರಿ, ವಾಕ್ಯೋಪದೇಶ. ಈ ವಾಕ್ಯ ಎನ್ನುವಂತ ಉಪದೇಶದ ಜಲಸ್ನಾನ ನಾವು ಮಾಡ್ಬೇಕ್ರಿ. ಯಾವ ರೀತಿ ಈ ಮುನ್ಸಿಪಾಲಿಟಿ ವಾಟರ್ ಇಂದ ನಾವು ದಿನ ನಮ್ಮ ಮೈಗೆ ಸ್ನಾನ ಮಾಡ್ಕೊಳ್ತೀವೋ, ಅದೇ ರೀತಿ ನಮ್ಮ ಆತ್ಮಿಕವಾದ ಸ್ನಾನ ಈ ದೇವರ ವಾಕ್ಯದಿಂದ ಆಗ್ಬೇಕ್ರಿ. ಹೇಳ್ರಿ, ಅದಕ್ಕೆ ದಾವೀದ ಹೇಳ್ತಾನೆ, I have hidden your word in my heart that I might not sin against you. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಈ ವಾಕ್ಯ ಎನ್ನುವಂತ ನೀರು ಏನ್ ಮಾಡ್ತದೆ ಗೊತ್ತಮ್ಮ? ನಮ್ಮನ್ನ ದಿನಾ ಶುದ್ಧಿ ಮಾಡ್ತದೆ. ಪ್ರತಿದಿನ ಈ ವಾಕ್ಯ ಎನ್ನುವಂತ ಜಲಸ್ನಾನವನ್ನು ನಾವು ಮಾಡಿದಾಗ, ದೇವರು ಪ್ರತ್ಯಕ್ಷನಾದಾಗ ನಾವು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಶುದ್ಧ ಕನ್ನಿಕೆಯಂತೆ ಇರ್ತೀವ್ರಿ. ಹೇಳ್ರಿ, ಹಲ್ಲೆಲೂಯಾ. ನೀನು ದೇವರ ಮುಂದೆ ಯೋಗ್ಯ ಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕಂದ್ರೆ, ಪರಿಶುದ್ಧ ಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕಂದ್ರೆ ಈ ವಾಕ್ಯ ಎನ್ನುವಂತ ಸ್ನಾನ ಪ್ರತಿದಿನ ಮಾಡ್ಬೇಕ್ರಿ.
ಅದಕ್ಕೆ ಯಾಕೋಬ ಹೇಳ್ತಾನೆ, ಬ್ಯೂಟಿಫುಲ್ ವಚನ ಓದ್ರಿ, ಯಾಕೋಬನ ಪತ್ರಿಕೆ. ಒಂದು ವೇಳೆ ವಾಕ್ಯದ ಬಗ್ಗೆ ಹೇಳಿದಾಗ ಈ ವಾಕ್ಯ ಹೇಳಿಲ್ಲ ಅಂದ್ರೆ ಆ ವಾಕ್ಯಕ್ಕೆ ಪರಿಪೂರ್ಣತೆ ಬರೋದಿಲ್ರಿ. ಅಂದ್ರೆ ವಾಕ್ಯ ಎನ್ನುವಂಥ ಟಾಪಿಕ್ ತಗೊಂಡಾಗ ಈ ಮಾತು ನಾವು ಹೇಳಿಲ್ಲ ಅಂದ್ರೆ ವಾಕ್ಯ ಎನ್ನುವಂಥ ಟಾಪಿಕ್ಗೆ ಏನ್ ಬರಲ್ಲ, ಕಂಪ್ಲೀಷನ್ ಬರೋದಿಲ್ರಿ. 1ನೇ ಅಧ್ಯಾಯ 21ನೇ ವಚನ ಓದ್ರಿ. ಆದ ಕಾರಣ ನೋಡ್ರಿ, ಅಲ್ಲಿ ಕೂಡ ಆದ ಕಾರಣ ಸ್ಟಾರ್ಟ್ ಆಯ್ತಾ, ಇಲ್ಲಿ ಕೂಡ ಆದ ಕಾರಣ ಎಲ್ಲಾ ನೀಚತನವನ್ನ ಎಲ್ಲಾ ದುಷ್ಟತನವನ್ನ ತೆಗೆದು ಹಾಕಿ. ಯಾರು ಏನ್ ಮಾಡ್ಬೇಕ್ರಿ? ಬಟ್ಟೆ ಹೊಲಸಾದ್ರೆ ಏನ್ ಮಾಡ್ತೀವ್ರಿ ಹೇಳ್ರಿ? ಅಮ್ಮ ಒಗೆಯೋದ್ಕಿಂತ ಮುಂಚೆ ತೆಗಿತೀಯಮ್ಮ ತಾಯಿ, ತೆಗೆದ ಮೇಲೆ ಒಗೆಯಕ್ಕೆ ಹಾಕ್ತಿ, ಹಂಗೆ ಒಗೆದು ಬಿಡ್ತೀವಿ ವಾಷಿಂಗ್ ಮಿಷಿನಲ್ಲಿ ಹಿಂಗೆ. ತೆಗೆದು ಹಾಕು, ತೆಗೆದು ಎಲ್ಲ ಹಾಕು, ವಾಷಿಂಗ್ ಮಿಷಿನಾಗ ಹಾಕು. ಹಂಗೆ ನೀನು ತೆಗೆದು ಏನ್ ಮಾಡ್ಬೇಕಾಗ್ತದೆ? ಮನಸ್ಸಿನೊಳಗೆ ಬೇರೂರು ನೀನು ತೆಗೆದು ಹಾಕಿದ್ರೇನೆ ಇದು ಕೆಲಸ ಮಾಡ್ತದೆ. ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸವನ್ನ ಹಾಕಕ್ಕಾಗದಿಲ್ರಿ. ಹೊಸ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸವನ್ನ ಹಾಕಿಡತಕ್ಕದ್ದು. ನಿನ್ನೊಳಗೆಲ್ಲ ಕೊಳಕಿಟ್ಕೊಂಡು ನೀನು ಬಿಡ್ಲಾರ್ದಂಗ ಹಂಗೆ ಹಾಕ್ಯಂದ್ರೆ ಅದಕ್ಕೊಬ್ಬ ದೇವರ ಸೇವಕ ಎన్ని రోజులు నీ నల్ల జీవితము ఈ తెల్ల బట్టలలో. భలైతల డైలాగ్. తెల్ల బట్టలు అయితే లోపల నల్ల జీవితం ಕಾಣ್ರಿ. ನಮ್ಮ ಬಟ್ಟೆ ಕಪ್ಪಗಿದ್ರು ಪರವಾಗಿಲ್ಲ, ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕ್ರಿ. ಹಲ್ಲೆಲೂಯಾ. ನಾವು ಬಿಳೆ ಬಟ್ಟೆ ಹಾಕೊಂಡ್ರೆ ಪರಿಶುದ್ಧರಾಗೋದಿಲ್ಲ. ನಮ್ಮ ಮನಸ್ಸಿನೊಳಗೆ ಬೇರೂರಿರುವ ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಟ್ರೆ, ಅದನ್ನು ಕೈಗೊಂಡು ಜೀವಿಸಿದ್ರೆ, ಈ ದೇವರ ವಾಕ್ಯ ಎನ್ನುವಂತ ನೀರಿನಿಂದ ನೀನು ಪ್ರತಿದಿನ ಸ್ನಾನ ಮಾಡಿದ್ರೆ, ಅದ್ರ ಪ್ರಕಾರ ನೀನು ನಡ್ಕೊಂಡ್ರೆ ಪರಿಶುದ್ಧವಾಗಿ ಜೀವಿಸಕ್ ಸಾಧ್ಯ. ಕ್ರೈಸ್ತವ ಜೀವಿತ ನಾವು ಬರೇ ರಕ್ಷಣೆ ಹೊಂದೋದ್ರಿಂದ, ಸುವಾರ್ತೆ ಸಾರೋದ್ರಿಂದ, ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದ್ರಿಂದ, ದೀನರಾಗಿ ಜೀವಿಸೋದ್ರಿಂದ ಅದರಿಂದ ಎಂಡಾಗೋದಿಲ್ರಿ. ಕೊನೆಯವರೆಗೂ ತಾಳುವವನು. ಅದಕ್ಕೆ ನಾನು ಹೇಳ್ತೇನೆ, ಪ್ರಾರಂಭ ಮುಖ್ಯ ಅಲ್ಲ, ನಿನ್ನ ಅಂತ್ಯ ಬಹಳ ಪ್ರಾಮುಖ್ಯ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಸ್ಟಾರ್ಟ್, ಇಟ್ ಈಸ್ ಹೌ ಯು ಎಂಡ್. ನೀನು ಹೆಂಗ್ ಮುಗಿಸ್ತಿ? ನಿಮ್ಮ ಮನಸ್ಸಿನೊಳಗೆ ಬೇರೂರಿರುವ ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಯಾವುದು? ದೇವರ ವಾಕ್ಯ. ಯೇಸು ಸ್ವಾಮಿ ನಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳವನಾಗಿದ್ದಾನ್ರಿ. ಹೇಳ್ರಿ, ಕೇಳುವುದರ ಮೂಲಕ ಏನ್ ಬರ್ತದ್ರಿ? ನಂಬಿಕೆ. ಅಬ್ರಾಮನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿವಂತರೆಂದು ಎಣಿಸಲ್ಪಟ್ಟಿತು. ಅಮ್ಮ, ನೀನು ವಾಕ್ಯದಲ್ಲಿ ಪ್ರತಿದಿನ ನೆಲೆಗೊಂಡ್ರೆ ನಿನ್ನ ರಕ್ಷಣೆ ನೀನು ಕಾಪಾಡಿಕೊಳ್ತಿ. ವಾಕ್ಯದ ಮೂಲಕ, ವಾಕ್ಯದಲ್ಲಿ ಸಾಮರ್ಥ್ಯ ಇದೆ, ನಮ್ಮ ಆತ್ಮಗಳನ್ನ ರಕ್ಷಿಸುವ ಸಾಮರ್ಥ್ಯ. ಮುಂದೆ 22, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿ. ಹಲ್ಲೆಲೂಯಾ. ಎಲ್ಲರ ಕೈಗಳೆತ್ತಿ ಹೇಳ್ರಿ ಹಲ್ಲೆಲೂಯಾ. ಎಲ್ಲ ನನ್ನಿಂದ ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಪಡಿಸ್ಕೋಬೇಡ್ರಿ. ಪ್ರಭಾಕರ್ ಹೇಳ್ದಪ್ಪ ಅಂತ 10 ಪಾಯಿಂಟ್ ಬರ್ಕೊಂಡು ಹೊರಗೋಗಿ ನಿನ್ನ ಆಟ ನೀನು ಮಾಡಿದ್ರೆ ಯಾರು ನಿನ್ನ ಮೋಸ ಮಾಡ್ತಾ ಇಲ್ಲ, ನಿನ್ನನ್ನು ನೀನೇ ಮೋಸ ಪಡಿಸ್ಕೊಳ್ತಾ ಇದ್ದಿ. ಚರ್ಚಿಗೆ ಬಂದು ಒಳ್ಳೆ ಬಟ್ಟೆ ಸೆರಗಾಕೊಂಡು ನೀನು ಚೆನ್ನಾಗಿ ನಟನೆ ಮಾಡಿ ಹೊರಗೋಗಿ ಮತ್ತೆ ನಿನ್ನ ಜೀವಿತ ನೀನು ಜೀವಿಸಿದ್ರೆ ಪ್ರಭಾಕರ್ಗೆ ಏನು ನಷ್ಟ ಇಲ್ಲ, ಬೇರೆಯವ್ರಿಗೆ ಯಾರಿಗೆ ನಷ್ಟ ಇಲ್ಲ, ನಿನಗೆ ನೀನೇ ನಷ್ಟ ತಂದುಕೊಳ್ತಾ ಇದ್ದಿ. ದೇವರ ವಾಕ್ಯವನ್ನು ಕೇಳುವವರೇ ಆಗಿರದೆ ಅದರ ಪ್ರಕಾರ ನಾವು ನಡೆಯೋಣ. ಹೇಳ್ರಿ, ಅದರ ಪ್ರಕಾರ ನಾವು ನಡೆಯೋಣ. ಹಲ್ಲೆಲೂಯಾ. ಬಹಳ ಇಂಪಾರ್ಟೆಂಟ್ ರೀ. ಎಷ್ಟನೇ ಪಾಯಿಂಟ್ ಇದು? 7ನೇ ಪಾಯಿಂಟ್, 7ನೇ ಬಾಗಿಲು. ಓಕೆನಾ? ಮೊದಲನೇ ಬಾಗಿಲು ವೆರಿ ಗುಡ್. 2ನೇ ಬಾಗಿಲು ಮೀನಿನ ಬಾಗಿಲು. 3ನೇ ಬಾಗಿಲು ಹಳೆಯ ಬಾಗಿಲು. 4ನೇ ಬಾಗಿಲು ತಗ್ಗಿನ ಬಾಗಿಲು. 5ನೇ ಬಾಗಿಲು ತಿಪ್ಪೆಯ ಬಾಗಿಲು. 6ನೇ ಬಾಗಿಲು ಬುಗ್ಗೆಯ ಬಾಗಿಲು. 7ನೇ ಬಾಗಿಲು ನೀರಿನ ಬಾಗಿಲು. 8ನೇ ಬಾಗಿಲು ನೆಹೆಮಿಯ
3ನೇ ಅಧ್ಯಾಯ 28ನೇ ವಚನ, ಕುದುರೆಯ ಬಾಗಿಲು. ಎಲ್ಲ ಹೇಳ್ರಿ, ಕುದುರೆಯ ಬಾಗಿಲು. ಕುದುರೆ ಅಂದ್ರೆ ಹೆಂಗ? ಒಂದು ಸೌಂಡ್ ಬರುತ್ತೆ, ಯಾರು ಮಾಡ್ತೀರಾ? ಒಂದು ಬರ್ತಲ್ಲ ಸೌಂಡ್, ಕೈ ಸರಿ. ಹಾ, ಆನ್ ಮಾಡ್ತಾನೆ. ಹಾ, ಕರ್ ಜಲ್ದಿ ಸೌಂಡ್ ಆನ್ ಮಾಡ. ಓನೇ ಇದೆ ಸೌಂಡ್, ಅದೊಂದು ಇದೇ ಬರ್ತಲ್ಲ, ಈ ಸೌಂಡ್ ಅಲ್ಲ, ಟಿಕ್ ಟಿಕ್ ಟಿಕ್, ಅದು ಹೋಳ ಸೌಂಡ್. ಹಿಂಗೊಂದು ಸೌಂಡ್ ಬರ್ತಾವ್ರಿ, ಹಿಂಗೆ ಎತ್ತಿರ ಹೆಂಗ್ ಬರ್ತಾವ ಅರ್ಜುನ್? ಹಾ ಮಾಡಿ, ಯಾರು ಮಾಡಿದ್ದು? ಹಾ, ಹೆಂಗ ಇವನು ಬಲೆ ಮಾಡ್ತಾನೆ ಸೌಂಡ್. ಬಾರ ಬಾಬಾ, ಹಲ್ಲೆಲೂಯಾ. ಆ ಸೌಂಡ್ ಮಾಡ್ತದೆ ನೋಡ್ರಿ ಅದು, ಅಲ್ಲ ಹಿಂಗ ಅದ್ರದ್ದು ಏನಂತಾರೆ ಅದನ್ನ ಮೂಗ್ದಾನ, ಲಗಾಮ್ ಹಿಂಗ ಎತ್ತಿ ಅಂತದ್ ನೋಡ್ರಿ, ಅಲ್ರಿ? ರೆಡಿ. ಕುದುರೆ ಅಂದ್ರೆ ಏನ್ ಗೊತ್ತರಿ? ಹೋರಾಟ, ಆತ್ಮಿಕ ಹೋರಾಟ, ಸ್ಪಿರಿಚುವಲ್ ವಾರ್ಫೇರ್. ಬೈಬಲ್ ಹೇಳುತ್ತದೆ, ಅಶ್ವ ಬಲವು ಯುದ್ಧ ಸನ್ನದ್ಧವಾಗಿದ್ದರು ಜಯವು ಯೆಹೋವನಿಂದಲೇ. ಸ್ವಲ್ಪ ಜನ ಅನ್ಕೊಳ್ತಾರೆ, ನಿನ್ನೆ ಆಡ್ತಾನೇನೋ ಫಾಸ್ಟ್. ಆಡಂಗಿಲ್ಲ. ಒಂದು ಆಡಿದೆ ನಿನ್ನೆ ನಾನು, ಅಶ್ವಮೇಧ ಅಂತ. ಅಶ್ವಮೇಧ ಅಂದ್ರೆ ಏನ್ರಿ? ಕುದುರೆ. ಕುದುರೆ ಯಾವ್ದಕ್ಕೆ ಯೂಸ್ ಮಾಡ್ತಾರ್ರಿ? ಯುದ್ಧ. ನಮ್ಮ ಜೀವಿತದಲ್ಲಿ ಕೂಡ ಒಂದು ಯುದ್ಧ ಇದೆ. ಯಾವ ಯುದ್ಧ ಗೊತ್ತಾ? ಆತ್ಮಿಕ ಯುದ್ಧ. ಒಂದು ಹೋರಾಟ ಐತಮ್ಮ, ಆತ್ಮಿಕ ಹೋರಾಟ. ಎಫೆಸ 6:12 ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಲೋಕದ ಅಂಧಕಾರದ ಶಕ್ತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಅಂತಾರೆ. ಅದಾದ್ಮೇಲೆ ಆತನು ಹೇಳ್ತಾನೆ, ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳ್ರಿ. ಆರ್ಮರ್ ಆಫ್ ಗಾಡ್ ಅಂತ ಹೇಳ್ತೀವ್ರಿ ನಾವು. ಸತ್ಯವೆಂಬ ನಡುಕಟ್ಟು, ನಂಬಿಕೆ ಎಂಬ ಶಿರಸ್ತ್ರಾಣ, ಸುವಾರ್ತೆ ಎನ್ನುವಂತ ಕರಗಳನ್ನ, ವಾಕ್ಯ ಎಂಬ ಕತ್ತಿ, ಪ್ರಾರ್ಥನೆ, ಇವೆಲ್ಲವೂ ದೇವರು ಕೊಡುವ ಸರ್ವಾಯುಧ. ಏನೋ ರಕ್ಷಣೆ ಹೊಂದಿವಿ, ಪವಿತ್ರ ಆತ್ಮ ಇದನ್ನ ಅಂದಿದ್ಕೊಳ್ಳೆ ನಮಗೆ ಹೋರಾಟ ನಿಲ್ಲಲ್ಲಮ್ಮ. ಪ್ರತಿದಿನ ಹೋರಾಟನೇ. ಎ ಕ್ರಿಸ್ಟಿಯನ್ ಲೈಫ್ ಇಸ್ ಅ ಲೈಫ್ ಆಫ್ ವಾರ್ಫೇರ್. ಎವ್ರಿ ಡೇ ಯು ಹ್ಯಾವ್ ಟು ಫೈಟ್. ಪ್ರತಿದಿನ ನೀನು ಹೋರಾಡಬೇಕು. ನಾವು ಸೈನಿಕರು, ವಿ ಆರ್ ಕಾಲ್ಡ್ ಸೋಲ್ಜರ್ಸ್ ಆಫ್ ಕ್ರೈಸ್ಟ್. ನಾವು ನಿದ್ದೆ ಮಾಡಂಗಿಲ್ರಿ. ನಮ್ಮ ಆತ್ಮಿಕವಾಗಿ ನಾವು ನಿದ್ದೆ ಮಾಡಿದ್ರೆ ನಮ್ಮ ರಕ್ಷಣೆಯನ್ನು ನಾವು ಕಳ್ಕೊಳ್ತೇವ್ರಿ. ಪ್ರಾರ್ಥನೆಯಿಂದ ಭದ್ರಪಡಿಸಿಕೋ, ನಂಬಿಕೆಯಿಂದ ದೃಢಪಡಿಸಿಕೋ, ವಾಕ್ಯದಿಂದ ನಿನ್ನನ್ನು ನೀವು ಶುದ್ಧ ಮಾಡಿಕೋ, ಸುವಾರ್ತೆಯನ್ನು ಸಾರುತ್ತಾ ಇನ್ನೊಬ್ಬರನ್ನು ರಕ್ಷಣೆ ಮಾಡಿ ತೆಗೆದುಕೊಂಡು ಬಾ. ನಿನಗೆ ಹೋರಾಟ ಇರ್ತದ್ರಿ. ಹೋರಾಟ ಇಲ್ಲ ಅಂದ್ರೆ ನೀನೇನಾಗಿ ಅಂತ ಅರ್ಥ ಗೊತ್ತಾ? ಸತ್ತೋಗಿ ಅಂತ ಅರ್ಥ. ಆತ್ಮಿಕವಾಗಿ ಬದುಕಿರುವವನು, ಆತ್ಮಿಕವಾಗಿ ಕ್ರಿಯಾಶೀಲನಾಗಿರುವವನಿಗೆ ಏನಿರ್ತದೆ ಗೊತ್ತರಿ? ಹೋರಾಟ. ನನಗೆ ಹೋರಾಟನೇ ಇಲ್ಲ ಪಾಸ್ಟ್ರೆ ಅಂದ್ರೆ ಅರ್ಥ ನೀನು ಯಾವಾಗೋ ಸತ್ತೋಗ್ಬಿಟ್ಟಿ ಅಂತ ಅರ್ಥ. ನನಗೆ ಸವಾಲುಗಳೇ ಇಲ್ಲ ಪಾಸ್ಟ್ರೆ, ಹೌದಾ? ಹಂಗಂದ್ರೆ ನೀನು ಯುದ್ಧದಲ್ಲಿ ಇಲ್ಲ, ಆಲ್ರೆಡಿ ಸತ್ತೋಗ್ಬಿಟ್ಟಿ. ನಿನಗೆ ಹೋರಾಟ ಆಯ್ತಾ, ನಿನಗೆ ಸವಾಲು ಆಯ್ತಾ ಅಂದ್ರೆ ಅರ್ಥ ಏನು ಗೊತ್ತಾ? ಹೌದು, ನೀನು ಆತ್ಮಿಕ ಹೋರಾಟದಲ್ಲಿದ್ದಿ. ಆಮೇಲೆ ಆತ್ಮಿಕ ಹೋರಾಟದಲ್ಲಿದ್ದಿ. ಪ್ರೇರೆ, ಕುದುರೆಗಳು ಯುದ್ಧಕ್ಕೆ ಸನ್ನದ್ಧವಾದ್ರು ಜಯವು ಯಾರಿಂದಂತೆ? ಪ್ರಕಟಣೆ ಗ್ರಂಥದಲ್ಲಿ 4 ಕುದುರೆಗಳೈತ್ರಿ. ಒಂದು ಬಿಳಿ ಕುದುರೆ, ಒಂದು ಕಪ್ಪು ಕುದುರೆ, ಒಂದು ಬೂದಿ ಬಣ್ಣದ್ದು, ಆಮೇಲೆ ಇನ್ನೊಂದು ಕೆಂಪು ಬಣ್ಣದ್ದು. ಈ ಬಿಳಿ ಕುದುರೆ ಮೇಲೆ ಬರುವವನು ಜಯಮಾಲೆಯನ್ನು ಧರಿಸಿದವನಾಗಿ ಬರ್ತಾ ಇದ್ದಾನಂತರಿ, ಜಯಿಸುವವನಾಗಿ ಬರ್ತಾ ಇದ್ದಾನಂತರಿ. ಯಾರ ಬಿಳಿ ಕುದುರೆ ಮೇಲೆ ಬರೋರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ನಾವು ಹೇಳ್ತೇವೆ, ನಾವೆಲ್ಲರೂ ಆತ್ಮಿಕ ಹೋರಾಟದಲ್ಲಿ ಇದ್ದೇವ್ರಿ. ಆದ್ರೆ ಗೆಲ್ಲೋದು ಯಾರ್ರಿ? ನಾನೇ. ಹೇಳ್ರಿ ಗೆಲ್ಲೋದು ನಾನು. ನಿನ್ನ ಆತ್ಮಿಕ ಹೋರಾಟದಲ್ಲಿ ಹೋರಾಡ್ಬೇಡ. ನನಗೆ ಒಂದು ಹಾಡು ಬಹಳ ಇಷ್ಟ ರೀ. మంచి పోరాటం పోరాడుము, విశ్వాసం కాపాడుకో, నీతి కిరీటం మనకుంది, యేసు వచ్చిన వేళ. ಅಂದ್ರೆ ಈ ಆತ್ಮಿಕ ಹೋರಾಟದಲ್ಲಿ ನಮ್ಮ ನಂಬಿಕೆ, ನಮ್ಮ ನೀತಿ, ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕಂತ್ರಿ. ಇದಕ್ಕೆ ಪ್ರತಿಫಲ ಯಾರು ಕೊಡ್ತಾರಂತೆ? ಏಸಪ್ಪ ಕೊಡ್ತಾನೆ. ಯಾವ ಬಾಗಿಲಿದು? ಕುದುರೆಯ ಬಾಗಿಲು. ಮೊದಲನೇ ಬಾಗಿಲು ಕುರಿ ಬಾಗಿಲು, ಎರಡನೇ ಬಾಗಿಲು ಮೀನ್ ಬಾಗಿಲು, ಮೂರನೇ ಬಾಗಿಲು ಹಳೆಯ ಬಾಗಿಲು, ನಾಲ್ಕನೇದು ತಗ್ಗಿನ ಬಾಗಿಲು, ಐದನೇದು ತಿಪ್ಪೆಯ ಬಾಗಿಲು, ಆರನೇದು
ಬುಗ್ಗೆಯ ಬಾಗಿಲು, 7ನೇದು ನೀರಿನ ಬಾಗಿಲು, 8ನೇದು ಕುದುರೆ ಬಾಗಿಲು, 9ನೇದು ಬಂದು ಪೂರ್ವ ದಿಕ್ಕಿನ ಬಾಗಿಲು. ನೆಹೆಮಿಯ 3ನೇ ಅಧ್ಯಾಯ 29ನೇ ವಚನ. ಪೂರ್ವ ದ್ವಾರ ಅಂದ್ರೆ ಅರ್ಥ ಒಂದು ನಿರೀಕ್ಷೆ. ಕ್ರಿಸ್ತನು ತಿರುಗಿ ಬರುತ್ತಾನೆ. ಎಷ್ಟು ಜನ ಅಂತ್ರಿ ಯೇಸು ಸ್ವಾಮಿ ಬರ್ತಾನಂತ ಹೇಳಿ ವಾಪಸ್ಸು? ಕೈ ಮೇಲೆ ಎತ್ರಿ. ನಾವು ಎಂಥ ಸಭೆ ಅಂದ್ರೆ ನಾವು ಯೇಸುವಿನ ಬರೋಣದಲ್ಲಿ ನಂಬಿಕೆ ಇಟ್ಟಂತ ಸಭೆ ರೀ. ಹೇಳ್ರಿ, ಯೇಸು ಸ್ವಾಮಿ ಬರೋಬೇಕಲ್ಲಿ ಏನಿಟ್ಟಿವಿ ನಾವು? ಆತನ ಮರಣ ಪುನರುತ್ಥಾನದಲ್ಲಿ ಯಾವ ರೀತಿ ನಂಬಿಕೆ ಇಟ್ಟಿದ್ದೇವೋ, ಆತನ ಜನನ ಮರಣ ಪುನರುತ್ಥಾನದಲ್ಲಿ ಯಾವ ರೀತಿ ನಂಬಿಕೆ ಇಟ್ಟಿದ್ದೇವೋ, ಅದೇ ರೀತಿ ಆತನ ಬರೋಣದಲ್ಲಿ ಕೂಡ ನಾವು ನಂಬಿಕೆ ಇಟ್ಟಿವ್ರಿ. ಹೇಳ್ರಿ, ನಾನು ಯೇಸುವಿನ ಜನನ ಮರಣ ಪುನರುತ್ಥಾನ ಬರೋಣದಲ್ಲಿ ನಂಬಿಕೆ ಇಟ್ಟ ಸಭೆಯಾಗಿದ್ದೇನೆ. ನೋಡ್ರಿ, ಯೇಸು ಸ್ವಾಮಿ ವಾಪಸ್ ಬರ್ತಾನ್ರಿ. ಆ ನಿರೀಕ್ಷೆ ನಮಗೈತ್ರಿ. ಅದಕ್ಕೆ ಪೌಲ್ ಹೇಳ್ತಾನೆ, ಅಯ್ಯೋ ನೀವು ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. ಯಾಕೆ ಹಿಂಗೆ ಅಳ್ತೀರಿ? ಅಳಬೇಡ್ರಿ. ಕ್ರಿಸ್ತನಲ್ಲಿ ನಾವು ಸತ್ತು ಹೋಗಿಲ್ಲ ಅಂತರಿ, ಕ್ರಿಸ್ತನಲ್ಲಿ ನಾವು ನಿದ್ರೆ ಹೋಗಿದ್ದೇವೆ. ನಮಗೆ ಮರಣ ಇಲ್ಲ ರೀ ಕ್ರೈಸ್ತವರಾದ ನಮಗೆ. ಯಾಕೆ ಗೊತ್ತಾ? ಯೇಸು ಮರಣದ ಕೊಂಡಿಯನ್ನು ಒಡೆದಿದ್ದಾನೆ. ಮರಣವೇ ನಿನ್ನ ಜಯವೆಲ್ಲಿ, ಪಾತಾಳವೇ ನಿನ್ನ ಬಲವೆಲ್ಲಿ ಎಂಬುದಾಗಿ ಯೇಸು ಹೇಳಿದಾನ್ರಿ. ಮರಣವನ್ನು ಜಯಿಸಿದ ಆತನು ನಮ್ಮೊಳಗೆ ಜೀವಿಸ್ತಾ ಇದ್ದಾನ್ರಿ. ನಮಗೆ ಮರಣ ಇಲ್ಲ, ಕ್ರಿಸ್ತನಲ್ಲಿ ನಾವು ನಿದ್ರೆ ಹೋಗುವವರಾಗಿದ್ದೇವೆ. ಒಂದು ನಿರೀಕ್ಷೆ ಐತೆ. ಯೇಸು ಆ ಮಧ್ಯಾಕಾಶದಲ್ಲಿ ಆ ರಹಸ್ಯ ಭರಣದಲ್ಲಿ ಬಂದಾಗ ಕ್ರಿಸ್ತನಲ್ಲಿ ನಿದ್ರೆ ಹೋದ ನಾವೆಲ್ಲರೂ ತಿರುಗಿ ಎತ್ತಲ್ಪಡುತ್ತೇವೆ. ಹಲ್ಲೆಲೂಯಾ! ನಾವು ಎತ್ತಲ್ಪಡ್ತೇವ್ರಿ. ಆಮೇಲೆ ಬೈಬಲ್ ಹೇಳ್ತದೆ, ಇಲ್ಲಿ ಶ್ರಮೆ ಕಾಲ ಎಷ್ಟು ವರ್ಷ? 7 ವರ್ಷ ಶ್ರಮೆ ಕಾಲ ಅಂತರಿ. ಬಹಳ ಕಷ್ಟ ಇರ್ತದಂತ್ರಿ. ಅವಾಗಲೂ ಸ್ವಲ್ಪ ಜನ ಯೇಸು ಸ್ವಾಮಿಗೋಸ್ಕರ ಹತಸಾಕ್ಷಿಗಳಾಗಿ ಸಾಯ್ತಾರೆ, ಸ್ವಲ್ಪ ಜನ ನಂಬಿಕೆ ಇಟ್ಟರೆ ಇಡ್ತಾರೆ. ಆದರೆ ಬಹಳ ಕಷ್ಟ. ಆದರೆ ನಮಗೊಂದು ನಿರೀಕ್ಷೆ ಇರಲಿ, ಯೇಸು ಬರ್ತಾನೆ ನನ್ನನ್ನು ಕರೆದುಕೊಂಡು ಹೋಗಲು. ಆಮೇನ್, ಆಮೇನ್. ಯೇಸು ಬರ್ತಾನ್ರಿ. ಯಾರೆಲ್ಲ ಸಿದ್ಧವಾಗಿದ್ದಾರೋ ಆತನ ಮೊದಲಗಿತ್ತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಸಭೆ ಎಂಬ ಮೊದಲಗಿತ್ತಿ. ಒಂದು ನಿರೀಕ್ಷೆ ಇರಲಿ ನಿನಗೆ. ಆ ಪೂರ್ವ ದ್ವಾರ ಒಂದು ನಿರೀಕ್ಷೆ. ಆ ಮೇಲಣಿನಿಂದ ದೇವ್ರು ಬರ್ತಾನೆ, ನನ್ನ ಮೊದಲಿಂಗನು ಬರ್ತಾನೆ. ನನ್ನನ್ನು ಏನ್ ಮಾಡ್ತಾನೆ? ಯಾರ ದೀಪ ಉರಿತಾ ಇರ್ತದೋ ಅವರು ಆತನ ಜೊತೆಗೆ ಹೋಗ್ತಾರ್ರಿ. ಯಾರು ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡು ಶುಭ್ರವಾಗಿಟ್ಟುಕೊಳ್ತಾರೋ ಅವರು ಆ ಮೊದಲಿಂಗನು ಸಿದ್ಧಪಡಿಸಿದ ಔತಣದಲ್ಲಿ ಪಾಲ್ಹೊಂದುತ್ತಾರ್ರಿ. ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ! ಮೊದಲನೇ ಬಾಗಿಲು ಕುರಿ ಬಾಗಿಲು, 2ನೇ ಬಾಗಿಲು ಮೀನಿನ ಬಾಗಿಲು, 3ನೇ ಬಾಗಿಲು ಹಳೆಯ ಬಾಗಿಲು, 4ನೇ ಬಾಗಿಲು ತಗ್ಗಿನ ಬಾಗಿಲು, 5ನೇ ಬಾಗಿಲು ತಿಪ್ಪೆಯ ಬಾಗಿಲು, 6ನೇ ಬಾಗಿಲು ಬುಗ್ಗೆಯ ಬಾಗಿಲು, 7ನೇ ಬಾಗಿಲು ನೀರಿನ ಬಾಗಿಲು, 8ನೇ ಬಾಗಿಲು ಕುದುರೆಯ ಬಾಗಿಲು, 9ನೇ ಬಾಗಿಲು ಪೂರ್ವದಾರ, 10ನೇ ಬಾಗಿಲು ನೆಹೆಮಿಯ 3ನೇ ಅಧ್ಯಾಯ 31ನೇ ವಚನ, ದಂಡು ಕೂಡುವ ಬಾಗಿಲು. ಹಲ್ಲೆಲೂಯಾ! ಹಲ್ಲೆಲೂಯಾ! ಇನ್ಸ್ಪೆಕ್ಷನ್ ಗೇಟ್. ಏನ್ರಿ ನಾನು ಹೇಳಿದಲ್ಲ, ನಾವು ಯೇಸುವಿನ ಜನನ ಮರಣ ಪುನರುತ್ಥಾನ ಬರೋಣದಲ್ಲಿ ನಂಬಿಕೆ ಇಟ್ಟಿವಿ. ಇನ್ನೊಂದು ನಂಬಿಕೆ ಇಡಬೇಕು, ಎಲ್ಲರಿಗೆ ನ್ಯಾಯ ತೀರ್ಮಾನ ಕೂಡ ಉಂಟು. ದೇರ್ ಇಸ್ ಅ ಡೇ ಆಫ್ ಜಡ್ಜ್ಮೆಂಟ್. ಎಲ್ಲ ಹೇಳ್ರಿ, ನ್ಯಾಯ ತೀರ್ಪಿನ ದಿನ ಉಂಟು. ಎಲ್ಲ ಹೇಳ್ರಿ, ನಾನು ಯೇಸುವಿನ ಜನನ ಮರಣ ಪುನರುತ್ಥಾನ ಬರೋಣ ಮತ್ತು ಆ ನ್ಯಾಯ ತೀರ್ಪಿನ ದಿನ ನಂಬುತ್ತೇನೆ. ಅಮ್ಮ, there is a day of judgment. Nobody can escape from the day. ಆ ನ್ಯಾಯ ತೀರ್ಪಿನ ದಿನದಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರೀ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ. ಎಷ್ಟನೇ ಅಧ್ಯಾಯ? ಪ್ರಕಟಣೆ ಗ್ರಂಥ ಅದರ 5ನೇ ಅಧ್ಯಾಯ ಅದರ 9ನೇ ವಚನ ಈ ರೀತಿ ಹೇಳ್ತದೆ. 2ನೇ ಭಾಗ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಇಲ್ಲ, ಇನ್ನೊಂದು ವಚನ ಏನೈತಲ್ಲ, 7:9, ಕ್ಷಮಿಸ್ರಿ, 7:9. ಇವುಗಳಾದ ಮೇಲೆ
ಇಗೋ ಯಾರಿಂದಲೂ ಎಣಿಸಲಾಗದಂತ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಸಿಂಹಾಸನದ ಮುಂದೆ ಯಜ್ಞದ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಪ್ರಜೆಗಳವರು ಸಕಲ ಸಕಲ ಭಾಷೆಗಳ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಹ್ಮ್ ತಮ್ಮ ಕೈಗಳಲ್ಲಿ ಹ್ಮ್ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಹಿಡಿದುಕೊಂಡಿದ್ದರು. ಹಲ್ಲೆಲೂಯಾ. ಬೇರೆ ಇನ್ನೊಂದು ಮಾತೈತ್ರಿ, ಎಲ್ಲ ಸಕಲ ಕುಲ ಜಾತಿ ಭಾಷೆಯವರು ಆತನ ಮುಂದೆ ನಿಂದಿರ್ತಾರಂತೆ. ಆತನು ಪ್ರತಿಯೊಬ್ಬನಿಗೂ ನ್ಯಾಯ ತೀರಿಸ್ತಾನಂತರಿ. ಹೇಳ್ರಿ, ಇವತ್ತು ಯಾರು ನಿಮ್ಮನ್ನು ನೋಡ್ಲಾರ್ದೆ ಇರ್ಬೋದಮ್ಮ, ಒಂದು ದಿನ ದೇವರು ನಿನ್ನನ್ನು ಎಲ್ಲಾರ ಮುಂದೆ ಘನಪಡಿಸ್ತಾನೆ. ಮೇ ಬಿ ಇವತ್ತು ನಮ್ಮ ಸೇವೆ ರಹಸ್ಯವಾಗಿರ್ಬೋದು, ಯಾರಿಗೆ ಗೊತ್ತಿಲ್ಲದೆ ಇರ್ಬೋದು. ಒಂದು ದಿನ ನಿನಗೆ ಬಹಿರಂಗವಾದ ಬಹುಮಾನ ಇದೆ. ಅದಕ್ಕೆ ನಾನು ಹೇಳಿದ್ರಿ, ಮನುಷ್ಯರನ್ನ ನಾವು ಮೆಚ್ಚಿಸ್ಲಿಕ್ಕಾಗಿ ಮಾಡಬಾರ್ದ್ರಿ, ದೇವರನ್ನ ಮೆಚ್ಚಿಸುವುದಕ್ಕೆ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ನೀನು ಆ ಒಂದು ಮಾಲೆಯನ್ನ ಹೊಂದಿಕೊಳ್ಬೇಕಂದ್ರೆ, ಜಯದ ಮಾಲೆಯನ್ನ, ನಿನ್ನ ನಿಲುವಂಗಿಗಳನ್ನು ನೀನು ತೊಳೆದುಕೊಳ್ಬೇಕು. ಒಂದು ದಿನ ಇದೆ, ಅದು ನ್ಯಾಯ ತೀರ್ಪಿನ ದಿನ. ಆ ದಿನದಲ್ಲಿ ದೇವರು ನಮ್ಮನ್ನು ಗೌರವಿಸ್ತಾನ್ರಿ. ಆಮೇನ್. ಆತನ ಮುಂದೆ ನಾವು ನಂಬಿಕೆಯುಳ್ಳವರಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಿದೇವೋ ಅದಕ್ಕೆ ತೀರ್ಪು ಕೊಡ್ತಾನ್ರಿ. ಆಮೇಲೆ ದೇವರು ನಮಗೆ ಏನೆಲ್ಲ ಜವಾಬ್ದಾರಿ ಕೊಟ್ಟನೋ ಹೇಳ್ರಿ, ನನಗೆ ಹಾಡಾಡೋ ಜವಾಬ್ದಾರಿ ಕೊಟ್ಟನೆ, ಇದ್ರ ಬಗ್ಗೆ ದೇವ್ರ ಲೆಕ್ಕ ಕೇಳ್ತಾನ್ರಿ. ತಲಾಂತು ನಿನಗೆ ವಾಕ್ಯ ಹೇಳುವ ತಲಾಂತು ಕೊಟ್ಟನೆ, ವಾದ್ಯ ಬಾರಿಸುವ ತಲಾಂತು ಕೊಟ್ಟನೆ, ಚರ್ಚಲ್ಲಿ ಸೇವೆ ಮಾಡುವ ತಲಾಂತು ಕೊಟ್ಟನೆ. ನಿನಗೆ ಯಾವ್ಯಾವ ತಲಾಂತು ಕೊಟ್ಟನೋ ಆ ಎಲ್ಲಾ ತಲಾಂತುಗಳಿಗೆ ನೀನು ಲೆಕ್ಕ ಒಪ್ಪಿಸಲೇಬೇಕು. ಸುಮ್ಮನೆ ಇಲ್ರಿ. ಆ ತೀರ್ಪಿನ ದಿನಕ್ಕಾಗಿ ನಾವೇನಾಗೋಣ, ಸಿದ್ಧರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಬಾಗಿಲು ಕುರಿ ಬಾಗಿಲು, ಎರಡನೇ ಬಾಗಿಲು ಮೀನು ಬಾಗಿಲು, ಮೂರನೇ ಬಾಗಿಲು ಹಳೆಯ ದ್ವಾರ, ನಾಲ್ಕನೇ ಬಾಗಿಲು ತಗ್ಗಿನ ಬಾಗಿಲು, ಐದನೇ ಬಾಗಿಲು ತಿಪ್ಪೆಯ ಬಾಗಿಲು, ಆರನೇ ಬಾಗಿಲು ಬುಗ್ಗೆಯ ಬಾಗಿಲು, ಏಳನೇ ಬಾಗಿಲು ನೀರಿನ ಬಾಗಿಲು, ಎಂಟನೇ ಬಾಗಿಲು ಕುದುರೆಯ ದ್ವಾರ, ಒಂಬತ್ತನೇ ಬಾಗಿಲು ಪೂರ್ವ ದ್ವಾರ ಬಾಗಿಲು, ಹತ್ತನೇ ಬಾಗಿಲು ದಂಡು ಕೂಡುವ ಬಾಗಿಲು. ದಂಡು ಅಂದ್ರೆ ಏನ್ರಿ? ಜನ ಸಮೂಹ. ಪ್ರೇರಿ 10 ಪಾಯಿಂಟ್ಗಳನ್ನ ನೀವು ಮನೆಗೆ ಹೋಗಿ ಮತ್ತೆ ಬರೀರಿ. ಈ ವಿಡಿಯೋವನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ, ಮತ್ತೆ ಕೇಳ್ರಿ, ಧ್ಯಾನ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿಗೆ ನೆಹೆಮೀಯನ 3ನೇ ಅಧ್ಯಾಯ 32 ವಚನಗಳು ಮುಗಿಯಲ್ಪಡುತ್ತವೆ. ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ಈ 3ನೇ ಅಧ್ಯಾಯದಲ್ಲಿ ಇಷ್ಟು ವಿಷಯಗಳನ್ನು ಕರ್ತನೆ ನಾವು ಕಲಿತುಕೊಳ್ಳಲು ನೀನು ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಒಂದ್ಸರಿ